ओम शांति। पिताश्री शिव बाबा याद है। ಮುರಳಿ ದಿನಾಂಕ 14/12/2024। मीठे बच्चे, तुम्हारे पास मन मना भव और मध्याजी भव के तीक्ष्ण बाण हैं। इन्हीं बाणों से तुम माया पर विजय प्राप्त कर सकते हो। ಮಧುರ ಮಕ್ಕಳೇ, ನಿಮ್ಮ ಬಳಿ ಮನ್ಮನಾಭವ ಮತ್ತು ಮಧ್ಯಾಜೀಭವದ ತೀಕ್ಷ್ಣ ಬಾಣ ಇದೆ. ಹರಿತವಾದ ಬಾಣ ಇದೆ. ಈ ಬಾಣಗಳಿಂದಲೇ ನೀವು ಮಾಯೆ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಪ್ರಶ್ನೆ: ಮಕ್ಕಳಿಗೆ ತಂದೆಯ ಸಹಯೋಗ ಯಾವ ಆಧಾರದ ಮೇಲೆ ಸಿಗುತ್ತದೆ? ಮಕ್ಕಳು ತಂದೆಗೆ ಯಾವ ರೂಪದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ? ಮಕ್ಕಳು ತಂದೆಗೆ ಯಾವ ರೂಪದಿಂದ ಧನ್ಯವಾದಗಳನ್ನು ಒಪ್ಪುತ್ತಾರೆ ಅಥವಾ ಅರ್ಪಿಸುತ್ತಾರೆ? ಮಕ್ಕಳಿಗೆ ತಂದೆಯ ಸಹಯೋಗ ಯಾವ ಆಧಾರದ ಮೇಲೆ ಸಿಗುತ್ತೆ? ಮಕ್ಕಳು ತಂದೆಗೆ ಯಾವ ರೀತಿ ಧನ್ಯವಾದಗಳು ಅರ್ಪಿಸ್ತಾರೆ? ಬಾಬಾ ಉತ್ತರ ಹೇಳ್ತಾರೆ, ಯಾವ ಮಕ್ಕಳು ಎಷ್ಟು ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡುತ್ತಾರೋ ಅಷ್ಟು ತಂದೆಯ ಸಹಯೋಗ ಸಿಗುತ್ತದೆ. ಯಾವ ಮಕ್ಕಳು ಎಷ್ಟು ತಂದೆಯನ್ನ ನೆನಪು ಮಾಡ್ತಾರೆ, ಅಷ್ಟು ಪ್ರೀತಿ ನೆನಪು ಮಾಡ್ತಾರೆ, ಅಷ್ಟು ತಂದೆಯ ಸಹಯೋಗ ಸಿಗುತ್ತದೆ. ಪ್ರೀತಿಯಿಂದ ಮಾತನಾಡಿ. ತಂದೆ ಜೊತೆ ಹೇಗೆ ಮಾತಾಡಬೇಕು? ಪ್ರೀತಿಯಿಂದ. ನಿಮ್ಮ ಕನೆಕ್ಷನ್ ಸರಿಯಾಗಿ ಇಟ್ಟುಕೊಳ್ಳಿ. ತಂದೆ ಜೊತೆಗೆ ನಿಮ್ಮ ಕನೆಕ್ಷನ್ ಹೇಗಿಟ್ಕೊಳ್ಳಿ? ಸರಿಯಾಗಿ ಇಟ್ಕೊಳ್ಳಿ. ಶ್ರೀಮತದಂತೆ ನಡೆಯುತ್ತಾ ಇದ್ದರೆ ತಂದೆಯ ಸಹಯೋಗ ಸಿಗುತ್ತದೆ. ತಂದೆಯ ಸಹಯೋಗ ಯಾರಿಗೆ ಸಿಗುತ್ತೆ? ಯಾರು ಪ್ರೀತಿಯಿಂದ ತಂದೆ ನೆನಪು ಮಾಡ್ತಾರೆ, ಆಮೇಲೆ ಕನೆಕ್ಷನ್ ಸರಿಯಾಗಿ ಇಟ್ಕೊಂಡಿರ್ತಾರೆ, ಶ್ರೀಮತದಂತೆ ನಡೀತಾರೆ, ಅವರಿಗೆ ತಂದೆಯ ಸಹಯೋಗ ಸಿಗುತ್ತೆ. ಮಕ್ಕಳು ತಂದೆಗೆ ಧನ್ಯವಾದ ಅರ್ಪಿಸುತ್ತಾರೆ. ಬಾಬಾ ತಾವು ಪರಮಧಾಮದಿಂದ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡುತ್ತೀರಿ. ನಿಮ್ಮಿಂದ ನಮಗೆ ಎಷ್ಟು ಸುಖ ಸಿಗುತ್ತದೆ, ನಿಮ್ಮಿಂದ ನಮಗೆ ಎಷ್ಟೊಂದು ಸುಖ ಸಿಗುತ್ತದೆ.
ಪ್ರೀತಿಯಿಂದ ಕಣ್ಣೀರು ಬರುತ್ತದೆ. ಪ್ರೀತಿಯಿಂದ ಕಣ್ಣೀರು ಬರುತ್ತದೆ. ಓಂ ಶಾಂತಿ. ಬಚ್ಚೋं को सबसे प्रिय है, ಮಕ್ಕಳಿಗೆ ಎಲ್ಲರಿಗಿಂತ ಪ್ರೀತಿ ಯಾರ ಮೇಲೆ? ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಯಾರ ಮೇಲೆ ಪ್ರೀತಿ ಇರುತ್ತೆ ಎಲ್ಲರಿಗಿಂತ ಜಾಸ್ತಿ? ಮಾ और ಬಾಪ್, ತಂದೆ ಮತ್ತು ತಾಯಿ ಮೇಲೆ. और माँ बाप को फिर बच्चे ही बहुत प्रिय. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. अब आप जिसको त्वमेव माता पिता कहते हैं, ಲೌಕಿಕ माँ बाप को तो कोई ऐसे कह ना सके. ಈಗ ನೀವು ಮಕ್ಕಳು ಶಿವಬಾಬರವರಿಗೆ ನೀನೇ ತಂದೆ ತಾಯಿ ಅಂತ ಹೇಳ್ತಿದ್ದೀರಿ, ಆದ್ರೆ ಲೌಕಿಕ ತಂದೆ ತಾಯಿಗಳ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ನೀವು ಅವರಿಗೆ ನೀವೇ ಎಲ್ಲ ಅಂತ ಹೇಳೋದಿಲ್ಲ. ಈ ಮಹಿಮೆ ಅವಶ್ಯವಾಗಿ ಇದೆ, ನೀನೇ ತಂದೆ ನೀನೇ ತಾಯಿ ಅನ್ನೋದು. ಆದ್ರೆ ಈ ಮಹಿಮೆ ಯಾರದ್ದು ಅಂತ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲರ ಮುಂದೆ ನಿಂತೇನೋ ನೀನೇ ತಂದೆ ನೀನೇ ತಾಯಿ ಅಂತ ಹೇಳ್ಬಿಡ್ತಾರೆ. अगर जाने तो वहां चला जाए और बहुतों को ले जाए, परंतु ड्रामा की भावी ही ऐसे हैं. जब ड्रामा पूरा होता तब ही आते हैं. ಯಾವಾಗ ಡ್ರಾಮಾ ಪೂರ್ಣ ಆಗುತ್ತೋ ಆಗ್ಲೇ ತಂದೆ ಬರ್ತಾರೆ. आगे मूवी नाटक होते थे, जब नाटक पूरा होता तो सभी एक्टर्स स्टेज पर खड़े हो जाते थे. ಮೊದಲೆಲ್ಲ ಈ ಮೂವಿ ನಾಟಕಗಳಿರ್ತಿತ್ತು, ಕೇವಲ ಮೂಕಿ ನಾಟಕ, ಶಬ್ದ ಇರ್ತಿರ್ಲಿಲ್ಲ. ನಾಟಕ ಮುಗಿದ ಮೇಲೆ ಏನಾಗ್ತಿತ್ತು, ಈ ಆಕ್ಟರ್ಸ್ ಎಲ್ಲ ಸ್ಟೇಜ್ ಮೇಲೆ ಬಂದು ನಿಂತ್ಕೊಳ್ತಿದ್ರು. ಅಲ್ಲಿಗೆ ನಾಟಕ ಏನಾಯ್ತು, ಮುಗೀತು ಅಂತ. ಯಹ ಬಿ ಬೇಹದ್ ಕಾ ಬಡಾ ನಾಟಕ. ಹಾಗೆ ಇದು ಕೂಡ ದೊಡ್ಡದಾಗಿರುವಂತ ಬೇಹದ್ದಿನ ನಾಟಕ. ಇದು ನೀವೆಲ್ಲ ಮಕ್ಕಳ ಬುದ್ಧಿಯಲ್ಲಿ ಬರಬೇಕು. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಇದರಲ್ಲಿ ಇದೆ. ಇದು ಸೃಷ್ಟಿ ನಾಟಕ ಚಕ್ರ. ऐसे नहीं ಮೂಲವತನ್ ಸೂಕ್ಷ್ಮತನ್ ಚಕ್ರ ಫಿರ್ತಾ ಹೈ. ಸೃಷ್ಟಿ ಚಕ್ರ ಅನ್ಕೂಳೆ ನೀವು ಹೀಗ್ ತಿಳ್ಕೊಬೇಡಿ, ಮೂಲವತನದಲ್ಲೂ ಸೂಕ್ಷ್ಮತನದಲ್ಲೂ ಕೂಡ ಈ ತರದ ಚಕ್ರ ತಿರುಗುತ್ತೇನೋ ಅಂತ. ಇಲ್ಲ, ಸೃಷ್ಟಿ ಚಕ್ರ ಇಲ್ಲೇ ತಿರುಗುತ್ತದೆ. ಎಲ್ಲಿ? ಸಾಕಾರ ಜಗತ್ತಿನಲ್ಲಿ. ಗಾಯ ಭಿ ಜಾತಾ ಹೈ ಏಕ್ ಓಂಕಾರ ಸತನಾಮ್ ಯ ಮಹಿಮಾ ಕಿಸ್ಕಿ ಹೈ. ಗಾಯನ ಮಾಡ್ತಾರೆ ಏಕ್ ಓಂಕಾರ, ನಿರಾಕಾರ, ಸತನಾಮ್, ಕರ್ತಾಪುರಕ್, ಅಯೋನಿ ಇತ್ಯಾದಿ ಇತ್ಯಾದಿ. ಈ ಮಹಿಮೆ ಮಾಡೋರು ಯಾರು? ಈ ಮಹಿಮೆ ಯಾರು ಮಾಡ್ತಾರೆ ಅಲ್ವಾ? ಬಲ್ ಗ್ರಂಥ ಮೇ ಬಿ ಸಿಖ್ ಲೋಗ್ ಮಹಿಮಾ ಕರ್ತೆ ಹೈ. ಗುರು ನಾನಕ್ ವಾಚ್, ಇದು ಗುರು ನಾನಕ್ ವಾಚ್ ಆಗಿದೆ. अब एक ओंकार, यह तो उस एक निराकार परमात्मा की महिमा है, परंतु वह लोग परमात्मा की महिमा को भूल गुरु नानक की महिमा करने लगते हैं. एक ओंकार, निराकार, ಕರ್ತಾಪುರಕ್, ಅಯೋನಿ ಇವೆಲ್ಲ ಏನ್ ಮಾಡಿದ್ರು? ಗುರು ನಾನಕ್ ಶಿವಬಾಬರವರಿಗೆ, ಪರಮಾತ್ಮನಿಗೆ ಮಹಿಮೆ ಮಾಡಿದ್ರು. ಆ ಸಿಖ್ ಜನರು ಏನ್ ಮಾಡ್ಬಿಟ್ರು? ಇದು ಪರಮಾತ್ಮನ ಮಹಿಮೆ, ಗುರು ನಾನಕ್ ಪರಮಾತ್ಮನಿಗೆ ಮಾಡಿದ್ದದು. ಇವರೇನ್ ಮಾಡ್ಬಿಟ್ರು? ಗುರು ನಾನಕನಿಗೆ ಏಕ ಓಂಕಾರ, ನಿರಾಕಾರ, ಸತನಾಮ್ ಅಂತ ಹೇಳಿ ಗುರು ನಾನಕನಿಗೆ ಮಹಿಮೆ ಮಾಡ್ತಾರೆ. ಎಲ್ಲಾ ಧರ್ಮದಲ್ಲೂ ಹಾಗೆ ಆಗಿರೋದು. ಅಲ್ವಾ? ಬಸವಣ್ಣವ್ರು ಹೇಳಿದ್ರು, ಶಿವನನ್ನೇ ನೆನಪು ಮಾಡ್ರಿ, ಕನಸು ಮನಸ್ಸಲ್ಲೂ ಯಾರನ್ನೂ ನೆನಪು ಮಾಡ್ಬೇಡಿ. ಅವ್ರ ಒಂದು ವಚನ ಕೂಡ ಬರೆದ್ರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ಯಾರೂ ಇಲ್ಲ ಕೂಡಲ ಸಂಗಮ ದೇವ. ಆಮೇಲೆ ಅವರ ಅನುಯಾಯಿಗಳು, ಬಸವಣ್ಣವರ ಅನುಯಾಯಿಗಳು ಏನ್ ಹೇಳಿಕ್ ಶುರು ಮಾಡಿದ್ರು? ನೀ ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಸರ್ವಸ್ವ. ಎಲ್ಲಾ ಧರ್ಮದಲ್ಲೂ ಹೀಗೆ ಆಗಿದೆ. ಬಾಬಾ ಹೇಳ್ತಾರೆ, ಸದ್ಗುರು ಬಿ ನಾನಕ್ಕು ಸಮಜ್ ಲೇತೆ. ಆಮೇಲೆ ಸದ್ಗುರು, ಸತ್ಯ ಒಬ್ಬನೇ ಅಂತ ಪರಮಾತ್ಮನಿಗೆ ಗುರು ನಾನಕ್ ಮಹಿಮೆ ಮಾಡಿದ್ರು. ಆದ್ರೆ ಆ ಗುರು ನಾನಕನಿಗಿನೇ ಏನಂತ ಅಂದ್ಬಿಟ್ರು? ಸದ್ಗುರು ಅಂತ ಹೇಳ್ಬಿಟ್ರು. ವಾಸ್ತವ ಮೇ ಸೃಷ್ಟಿ ಭರ್ ಮೇ ಮಹಿಮಾ ಜೋ ಬಿ ಹೈ ಓ ಸಬ್
ವಾಸ್ತವವಾಗಿ ಈ ಪ್ರಪಂಚದಲ್ಲಿ ಏನೇ ಮಹಿಮೆ ಇದ್ರೆ ಅವೆಲ್ಲ ಮಹಿಮೆ ಯಾರದ್ದು? ಒಬ್ಬರದು ಮಾತ್ರ. ಬಾಬಾ ಹೇಳ್ತಾ ಇದ್ದಾರೆ ಕೊಯ್ಕಿ ಮಹಿಮಾ ಹೇನೆ, ಮತ್ತೆ ಬೇರೆ ಯಾರದ್ದು ಮಹಿಮೆ ಈ ಪ್ರಪಂಚದಲ್ಲಿಲ್ಲ, ಒಬ್ಬರ ಮಹಿಮೆ ಮಾತ್ರ ಇರೋದು. अभी देखो ब्रह्मा में अगर बाबा की प्रवेशता नहीं होती तो यह कौड़ी तुल्य है. ಈಗ ನೋಡ್ರಿ, ಬ್ರಹ್ಮನಲ್ಲಿ ಒಂದ್ ವೇಳೆ ಶಿವಬಾಬರವರ ಪ್ರವೇಶ ಆಗಿರದೇ ಇದ್ದರೆ ಏನಾಗಿರ್ತಿತ್ತು? ಬ್ರಹ್ಮ ಬಾಬಾ ಕವಡೆ ಸಮಾನ ಇರುತ್ತಿದ್ದ, ನಾರಾಯಣ ಆಗ್ತಿರ್ಲಿಲ್ಲ, ಕೃಷ್ಣ ಆಗ್ತಿರ್ಲಿಲ್ಲ. ಹಾಗಾದ್ರೆ ಮಹಿಮೆ ಯಾರದ್ದು? ಕೃಷ್ಣನದ್ದೋ ನಾರಾಯಣದ್ದೋ, ಅಥವಾ ಕೃಷ್ಣ ಅಥವಾ ನಾರಾಯಣನನ್ನ ತಯಾರು ಮಾಡಿದವನು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಭಿ ತುಮ್ ಕೌಡಿ ತುಲ್ಯ ಸೇ ಹೀರೆ ತುಲ್ಯ ಬಂತೆ ಹೋ ಪರಂಪಿತ ಪರಮಾತ್ಮ ದ್ವಾರ. ಹಾಗೆ ನೀವು ಮಕ್ಕಳು ಕೂಡ ಕವಡೆ ಸಮಾನದಿಂದ ವಜ್ರ ಸಮಾನ ಆಗೋದು ಯಾರ ಮೂಲಕ? ಪರಂಪಿತ ಪರಮಾತ್ಮ ಶಿವಬಾಬರವ್ರ ಮೂಲಕ. ಅಬ್ ಹೇ ಈಗಿರೋದು ಪತಿತ ಪ್ರಪಂಚ, ಬ್ರಹ್ಮಾನ ರಾತ್ರಿ. पतित दुनिया में जब बाप आते हैं और जो उनको पहचान लेते हैं वह उन पर कुर्बान जाते हैं. ಪತಿತ ಜಗತ್ತಿನಲ್ಲಿ ಯಾವಾಗ ತಂದೆ ಬರುತ್ತಾರೋ ಮತ್ತೆ ಯಾರೆಲ್ಲ ತಂದೆಯನ್ನ ಪತಿತ ಜಗತ್ನಲ್ಲಿ ಬಂದಿರುವಂತ ತಂದೆಯನ್ನ ಗುರುತಿಸ್ತಾರೋ ಬಾಬಾ ಇದ್ರೆ ಉನ್ ಪರ್ ಕುರ್ಬಾನ್ ಜಾತೆ ಹೇ. ಆ ತಂದೆ ಗುರುತಿಸಿರುವಂತ ಮಕ್ಕಳಿಗೆ ಏನಾಗ್ಬಿಡ್ತಾರೆ? कुर्बान ಆಗ್ಬಿಡ್ತಾರೆ, ಸಮರ್ಪಣೆ ಆಗ್ಬಿಡ್ತಾರೆ. आज की दुनिया में तो बच्चे भी धुंधकारी बन पड़ते हैं. ಹಿಂದಿನ ಕಾಲ ಇತ್ತು, ಮಕ್ಕಳು ಹೇಗಿರ್ತಿದ್ರು ತಂದೆ ತಾಯಿಗಳಿಗೆ ಕೇಳಿದೀವಿ ತಾನೆ ಕಥೆ. ಭಾರತದ ಸಂಪ್ರದಾಯದ ಪ್ರಕಾರ ಅಥವಾ ಭಾರತದಲ್ಲಿ ನ್ಯಾಚುರಲ್ ಆಗಿ ಈ ಮಣ್ಣಿನ ಗುಣ ಅದು. ತಂದೆ ತಾಯಿಗಳನ್ನ ಮಕ್ಕಳು ಬಹಳ ಪ್ರೀತಿಯಿಂದ ಗೌರವದಿಂದ ನಡೆಸಿಕೊಳ್ತಾರೆ. ಉದಾಹರಣೆ ಹೇಳ್ರಿ ಯಾರ್ಯಾರು ನಮ್ಮ ಪುರಾಣದ ಕಥೆಗಳಲ್ಲಿ? ರಾಮ ಲಕ್ಷ್ಮಣ ಹೇಗೆ ತಂದೆ ತಾಯಿಗಳಿಗೆ ಗೌರವಿಸಿದ್ರು. ಆಮೇಲೆ ಶ್ರವಣ ಕುಮಾರ, ಇಂಥ ಎಲ್ಲ ಇದು ಒಂದಿಬ್ಬರು ಕಥೆ ಎಲ್ಲ, ಭಾರತದ ಸಂಪ್ರದಾಯನೇ ಹಾಗೆ. ಭಾರತದ ಮಣ್ಣಿನ ಗುಣ ಅದು. ತಂದೆ ತಾಯಿಗಳನ್ನ ಬಹಳ ಗೌರವದಿಂದ ಪ್ರೀತಿಯಿಂದ ನಡೆಸ್ಕೊಳ್ಳೋದು. ಆದ್ರೆ ಇಂಥ ಪತಿತ ಜಗತ್ತಿನಲ್ಲಿ ಮಕ್ಕಳು ಏನಾಗೋಗ್ಬಿಟ್ಟಿದ್ದಾರೆ? ದುಂದಕಾರಿ. ತಂದೆ ತಾಯಿ ಗಳಿಸಿದ ಆಸ್ತಿ ಮಾತ್ರ ಅವರಿಗೆ ಬೇಕು. ಅವ್ರು ಹೋದ್ಮೇಲೆ ಅವ್ರು ಗಳಿಸಿದ ಆಸ್ತಿಯನ್ನೆಲ್ಲ ಹಾಳು ಮಾಡಿ ಬಿಡ್ತಾರೆ. ದೇವತಾಯಿ ಕಿತನೆ ಅಚ್ಚೇ ಥೇ. ದೇವತೆಗಳೇನಾಗಿದ್ರು? ಬಹಳ ಒಳ್ಳೆಯವರಾಗಿದ್ರು. ಅಭಿವ ಪುನರ್ಜನ್ಮ ಲೇತೆ ಲೇತೆ. ಆದ್ರೆ ಈಗ ದೇವತೆಗಳು ಪುನರ್ಜನ್ಮ ತಗೊಂಡು ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಸನ್ಯಾಸಿ ಬಿ ಪಹಲೆ ಬಹುತ್ ಅಚ್ಚೇ ಥೇ ಪವಿತ್ರ ಥೇ. ಸನ್ಯಾಸಿಗಳು ಕೂಡ ಮೊದಲೇನಾಗಿದ್ರು? ಪವಿತ್ರ ಇದ್ರು, ಬಹಳ ಒಳ್ಳೆಯವರಿದ್ರು. ಹೇಗೆ ದೇವತೆಗಳು ಅಂದ್ರೇನೆ ಮನುಷ್ಯರು, ಮನುಷ್ಯರು ಮೊದಲು ಎಷ್ಟು ಒಳ್ಳೆಯವರಿದ್ರು. ಎಲ್ಲಾ ಧರ್ಮದಲ್ಲೂ ಹಾಗೆ ದೇವತೆಗಳು ಒಳ್ಳೆಯವರಿದ್ರು, ಸನ್ಯಾಸಿಗಳು ಒಳ್ಳೆಯವರಿದ್ರು. ಭಾರತಕ್ಕೂ ಮದದ ದೇತೆ. ಈ ಸನ್ಯಾಸಿಗಳು ಭಾರತಕ್ಕೆ ಬಹಳ ಸಹಾಯ ಮಾಡ್ತಿದ್ರು. ಭಾರತ ಮೇ ಅಗರ್ ಪವಿತ್ರತಾ ನ ಹೋತೋ ಏನ್ ಸಹಾಯ ಮಾಡ್ತಿದ್ರು ಸನ್ಯಾಸಿಗಳು? ಪವಿತ್ರತೆಯ ಸಹಾಯವನ್ನ ಭಾರತಕ್ಕೆ ಮಾಡ್ತಿದ್ರು. ಒಂದ್ ವೇಳೆ ಭಾರತಕ್ಕೆ ಪವಿತ್ರತೆಯ ಸಹಾಯ ಮಾಡಿರದೇ ಇದ್ದರೆ ಏನಾಗಿರ್ತಿತ್ತು ಇಷ್ಟೊತ್ತಿಗೆ? ಭಾರತ ಕಾಮ್ ಚಿತಾಪರ್ ಜಲ ಜಾಯಿ. ಕಾಮ ಚಿತೆಯಲ್ಲಿ ಸುಟ್ಟು ಬೆಂದು ಭಸ್ಮವಾಗಿರ್ತಿತ್ತು. ಸತ್ಯುಗ್ ಮೇ ಕಾಮ್ ಕಟಾರಿ ಹೋತೆ ನಹಿ ಹೈ. ಸತ್ಯುಗದಲ್ಲಿ ಕಾಮ ಕಟಾರಿ ಇಲ್ಲ. ಇಸ್ ಕಲಿಯುಗ್ ಮೇ ಸಬ್ ಕಾಮ್ ಚಿತಾ ಕೆ ಕಾಂಟೋ ಪರ್ ಬೈಠೆ ಹುए ಹೈ. ಆದ್ರೆ ಈ ಕಲಿಯುಗದಲ್ಲಿ ನೋಡಿದ್ರೆ ಎಲ್ಲರೂ ಕಾಮಚಿತೆಯ ಮುಳ್ಳಿನಲ್ಲಿ ಕುಳಿತು ಬಿಟ್ಟಿದ್ದಾರೆ. ಕಾಮಚಿತೆಯ ಮುಳ್ಳಿನಲ್ಲಿ ಕುಳಿತಿದ್ದಾರೆ. ಪಾವೇತ್ರೆ ಸತ್ಯುಗ್ ಮೇ ತೋ ಏಸೆ ನಹಿ ಕಹೆಂಗೆ. ಸತ್ಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ತಾನೆ. ವಹಾ ಯಹ ಪೆಹರ್ವಾಯಿಸ್ ಹೋತಾ ನಹಿ ಹೈ. ಸತ್ಯುಗದಲ್ಲಿ ಇವಾಗಿನ ಉಡುಗೆ ತೊಡುಗೆ ಇರುವುದಿಲ್ಲ. ಸತ್ಯುಗದ ಉಡುಗೆ ತೊಡುಗೆನೇ ಏನಿರುತ್ತೆ? ಬೇರೆ ಇರುತ್ತೆ. ಕತೆ ಹೇನ ಅಮೃತ ಚೋಡ್ ವಿಷ ಕಾಹೇ ಕೋ ಖಾಯಿ. ಹೇಳ್ತಾರೆ ತಾನೆ, ಅಮೃತ ಬಿಟ್ಟು ನಾವ್ ಯಾಕೆ ವಿಷವನ್ನ ಕುಡಿಬೇಕು? ವಿಕಾರಿ ಕೋ ಹಿ ಪತಿತ ಕಹಾ ಜಾತಾ ಹೈ. ಪತಿತ ಅಂತ ಯಾರಿಗೆ ಹೇಳೋದು? ಯಾರು ವಿಕಾರಿಗಳಿಗೆ ಇರ್ತಾರೋ ಅವ್ರು. ಆಜ್ಕಲ್ ಮನುಷ್ಯ ತೋ ದೇಖೋ 10
12 ಬಚ್ಚೆ ಪೈದಾ ಕರ್ತೆ रहते हैं. ಇವತ್ತಿನ ಮಕ್ಕಳು ಮನುಷ್ಯರು ನೋಡ್ರಿ 10-12 ಜನರಿಗೆ ಜನ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಎಷ್ಟು ವಿಕಾರಿಗಳಿದ್ದಾರೆ, ಎಷ್ಟು ಪತಿತ ಇದ್ದಾರೆ. ದೇವತೆಗಳಲ್ಲಿ ದೇವತಾ ಜಗತ್ತಿನಲ್ಲಿ ಕಾಯ್ದೆ ಇತ್ತು, ಒಬ್ಬ ಮಗ ಒಬ್ಬ ಮಗಳು, ಅದು ನಿರ್ವಿಕಾರಿ ಜನ್ಮ. ಕೊಯ್ ಕಾಯ್ದಾ ಹಿ ನಹಿ ರಹಾ ಹೇ. ಇವತ್ತು ಕಲಿಯುಗದಲ್ಲಿ ಏನಿಲ್ಲ, ಕಾಯಿದೆಗಳೇ ಇಲ್ಲ. सत्युग में जब बच्चा पैदा होता तो पहले से ही साक्षात्कार होता है. ಆದ್ರೆ ಸತ್ಯುಗದಲ್ಲಿ ಎಲ್ಲ ಕಾಯಿದೆ ಮುಜೀಬ್, ಕಾಯ್ದೆ ಅನುಸಾರವಾಗಿ ಇತ್ತು. ಏನೆಲ್ಲ ಹೊಸ ಕಾಯ್ದೆಗಳಿದು. ನಮಗೆ ಇದನ್ನ ನೋಡಿದ್ರೆ ಇವಾಗ ಆಶ್ಚರ್ಯ ಆಗುತ್ತೆ, ಇಂತ ಕಾಯ್ದೆನೂ ಇರುತ್ತಾ ಅಂತ. ಕಾಯ್ದೆಗಳು ಜನ್ಮ ಜನ್ಮ ಯುಗ ಯುಗಗಳಿಂದ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ತಾನೆ. ಏನು ಕಾಯ್ದೆ ಇತ್ತು ಅಂತಂದ್ರೆ, ಅಲ್ಲಿ ಮಕ್ಕಳು ಜನ್ಮ ತಗೊಳ್ಳುವಾಗ ತಂದೆ ತಾಯಿಗಳಿಗೆ ಏನಾಗ್ತಿತ್ತು, ಸಾಕ್ಷಾತ್ಕಾರ ಆಗ್ತಿತ್ತು. ಮಕ್ಕಳು ಜನ್ಮ ಆಗ್ತಾರೆ ಅಂತ ಸಾಕ್ಷಾತ್ಕಾರ ಆಗ್ತಿತ್ತು ಮೊದ್ಲೇನೆ. ಯಾವ ಮಗು ಆಗುತ್ತೆ, ಅದ್ ಹೇಗಿರುತ್ತೆ, ಎಲ್ಲ ಸಾಕ್ಷಾತ್ಕಾರ ಆಗ್ತಿತ್ತು. ಶರೀರ छोड़ने पहले भी ಸಾಕ್ಷಾತ್ಕಾರ होता है. ಮತ್ತೇನಿತ್ತು ಸತ್ಯುಗದಲ್ಲಿ ಕಾಯಿದೆ, ಶರೀರ ಬಿಡುವಾಗ್ಲೂ ಕೂಡ ಸಾಕ್ಷಾತ್ಕಾರ ಆಗ್ತಿತ್ತು. ಇತ್ತೀಚಿನವರೆಗೂ ಕೂಡ ಆಗ್ತಿತ್ತು. ಕೆಲವು ಬಹಳ ವಯಸ್ಸಾದವರು, ವೃದ್ಧರು, ಇವಾಗಿನ ಕಾಲದವ್ರು ಇದ್ರೆ ಅವರು ಅವರ ಅಜ್ಜಿ ಅವ್ರ ತಾತನ ಕಾಲದಲ್ಲಿ ಹೇಳ್ತಾರೆ, ನಮ್ಮ ಅಜ್ಜಿ ತಾತ ಹೇಳ್ತಿದ್ರು ನಾನು ಇವಾಗ್ಲೇ ದೇಹ ಬಿಡ್ತೀನಿ ಅಂತ. ಅವ್ರು ಡೇಟು ವಯಸ್ಸು ಎಲ್ಲ ಹೇಳ್ತಿದ್ರು. ಹೆಂಗ್ ಹೇಳ್ತಿದ್ರು, ಸಾಕ್ಷಾತ್ಕಾರ ಆಗ್ತಿತ್ತು ಅಲ್ವಾ. ಸತ್ಯುಗದ ಕಾಯಿದೆ ಅಲ್ಲಿ ಶರೀರ ಬಿಡುವಾಗ್ಲೂ ಸಾಕ್ಷಾತ್ಕಾರ ಆಗ್ತಿತ್ತು, ಶರೀರ ತಗೊಳ್ಳುವಾಗ್ಲೂ ಕೂಡ ಸಾಕ್ಷಾತ್ಕಾರ ಆಗ್ತಿತ್ತು. ಬಾಬಾ ಹೇಳ್ತಾ ಇದ್ದಾರೆ, ಹಮ್ ಯ ಶರೀರ ಛೋಡ್ ಜಾಕರ್ ಬಚ್ಚಾ ಬನೌಂಗ. ಶರೀರ ಬಿಡೋ ಮೊದಲು ಅವರಿಗೆ ದೇವತೆಗಳಿಗೆ ಸಾಕ್ಷಾತ್ಕಾರ ಆಗ್ತಿತ್ತು, ನಾನೀಗ ಈ ಶರೀರ ಬಿಟ್ಟು ಮಗ ಆಗ್ತೇನೆ, ಒಂದು ಚಿಕ್ಕ ಮಗು ಆಗ್ತೇನೆ ಅಂತ. ಅವ್ರ ಏಕ್ ಬಚ್ಚಾ ಹಿ ಹೋತಾ ಹೇ ಜಾಸ್ತಿ ನಹಿ. ಮತ್ತೆ ಇನ್ನೊಂದು ಕಾಯಿದೆ, ಅಲ್ಲಿ ಒಬ್ಬನೇ ಮಗ, ಜಾಸ್ತಿ ಮಕ್ಕಳು, ಜಾಸ್ತಿ ಗಂಡು ಮಕ್ಕಳಲ್ಲಿ ಇರೋದಿಲ್ಲ. ಒಂದು ತಂದೆ ತಾಯಿಗಳಿಗೆ ಒಂದು ಜೋಡಿಗೆ ಒಬ್ಬ ಮಗ ಅಷ್ಟೇ ಇರ್ತಾನೆ, ಒಬ್ಬ ಮಗಳು ಇರ್ತಾಳೆ. ಇದು ಸತ್ಯುಗದ ಕಾಯಿದೆ. ನೋಡಿ ಏನೆಲ್ಲ ಕಾಯ್ದೆಗಳಲ್ಲಿ ಇರುತ್ತೆ. ಈಗ ಕೇಳಿದ್ರೆ ಇದೇನೋ ಏನೋ ಹೇಳ್ತಾರೆ ಅಂತ ಅನ್ಸುತ್ತೆ, ಆದ್ರೆ ಇದು ಭಗವಾನ್ ವಾಚ ತಾನೆ. ಸತ್ಯಂ ಶಿವಂ ಸುಂದರನ ಸತ್ಯ ವಾಕ್ಯ. ಅಲ್ಲಿ ಕಾಯ್ದೆಗಳೆಲ್ಲ ಈ ತರ ಇರುತ್ತೆ. ಲಾ ಮುಜೀಬ್ ಚಲ್ತಾ, ಇವೆಲ್ಲ ಲಾ, ಇವೆಲ್ಲ ಕಾಯ್ದೆಗಳಲ್ಲಿ ಇರ್ತಿತ್ತು. ಕಾಯ್ದೆ ಅನುಸಾರವಾಗಿ ಅಲ್ಲಿ ಎಲ್ಲವೂ ನಡೀತಿತ್ತು. ವೃದ್ಧಿತು ಹೋನಿ ಹೇ ಜರೂರ್. ಆದ್ರೆ ಈ ವೃದ್ಧಿನೂ ಕೂಡ ಈ ಸೃಷ್ಟಿಯಲ್ಲಿ ಆಗ್ಬೇಕು ತಾನೆ. ಬಾಬಾ ಹೇಳ್ತಾರೆ ಅಲ್ಲಿ ವಿಕಾರ ಇರುವುದಿಲ್ಲ. ನೋಡ್ರಿ ಇದು ಕಾಯ್ದೆ ಅದಿದು, ಅಲ್ಲಿ ವಿಕಾರ ಇರುವುದಿಲ್ಲ. ಬಹುತ್ ಪೂಜ್ತೆ ತಬೋ ಪೈದಾಯಿಸ ಕೈಸೆ ಹೋತೆ. ಈ ವಾಕ್ಯ ಹೇಳಿದಾಗ ಬಹಳ ಜನ ಪತಿತ ಮನುಷ್ಯರು ಕೇಳೋದೇನು ಅಂತಂದ್ರೆ, ಹಾಗಾದ್ರೆ ಮಕ್ಕಳು ಜನ್ಮ ಆಗ್ತಾರೆ, ಹೆಂಗ್ ಜನ್ಮ ಆಗ್ತಾರೆ, ಅವ್ರಿಗೆ ವಿಕಾರದಿಂದಲೇ ಮಕ್ಕಳಾಗ್ತಾರೆ ಅಂತ ಮನುಷ್ಯರು ತಿಳ್ಕೊಂಡ್ಬಿಟ್ಟಿದ್ದಾರೆ ಕಲಿಯುಗದವ್ರು. ನಿರ್ವಿಕಾರಿ ಜನ್ಮ ಕೂಡ ಇದೆ. ಸತ್ಯುಗದ ಕಾಯಿದೆ, ಸತ್ಯುಗದ ಪವಿತ್ರ ಪ್ರಕೃತಿಯಲ್ಲಿ ಈ ಕಾಯ್ದೆ ಇತ್ತು, ಈ ನಿಯಮ ಇತ್ತು, ಈ ಲಾ ಇತ್ತು ಅಂತ ಅವ್ರಿಗೆ ಕಲ್ಪನೆ ಇರಲ್ಲ ತಾನೆ. ಅದಕ್ಕೆ ಅವ್ರು ಕೇಳ್ತಾರ, ಹಂಗಂದ್ರೆ ಅವ್ರ ಮಕ್ಳು ಇರ್ಲಿಲ್ವಾ, ಹಂಗಂದ್ರೆ ಅವರು ವಿಕಾರದಲ್ಲಿ ಹೋಗ್ತಿದ್ರು, ಪತಿತ ಆಗ್ತಿದ್ರು ಅಂತ ಹೇಳ್ತಾರೆ. ಬೋಲನ ಚಾಯಿ ಅಂತವ್ರಿಗೆ ಏನ್ ಹೇಳಬೇಕು, ಏನ್ ಹೇಳ್ಬೇಕಂತವ್ರಿಗೆ, ವಹಾ ಯೋಗ ಬಲ್ ಸೇ ಸಬ್ ಕಾಮ್ ಹೋತಾ ಹೈ. ಅಲ್ಲಿ ಎಲ್ಲಾ ಕೆಲ್ಸ ಆಗೋದು ಯಾವ್ದ್ರಿಂದ, ಯೋಗದ ಬಲದಿಂದ. ಪುಷ್ಪಕ ವಿಮಾನದಲ್ಲಿ ಫ್ಯೂಯಲ್ಲೇ ಇರ್ಲಿಲ್ಲ, ಯಾವ ಇಂಧನಗಳನ್ನ ಬಳಸದೆ ಅವರು ಪುಷ್ಪಕ ವಿಮಾನ ನಡೆಸ್ತಿದ್ರು. ಅದೇಗೆ, ಯೋಗದ ಬಲದಿಂದ. ಅಲ್ಲಿ ಬೇರೆ ಅಟಾಮಿಕ್ ಪವರ್, ಸೋಲಾರ್ ಪವರ್ ಇರ್ತಿತ್ತು ಅನ್ಕೊಳ್ರಿ, ಆದ್ರೆ ಅದಕ್ಕೆ ಡ್ರೈವರೇ ಇರ್ಲಿಲ್ಲ, ಆಕ್ಸಿಡೆಂಟೇ ಇರ್ಲಿಲ್ಲ. ಹೆಂಗದು, ಅಲ್ಲಿ ಇವೆಲ್ಲ ಕಾಯ್ದೆಗಳು. ಏನ್ ಕಾರಣ, ಅಲ್ಲಿ ಯೋಗದ ಬಲ. ಎಲ್ಲಾ ಕೆಲ್ಸ ಯೋಗದ ಬಲದಿಂದಲೇ ಅಲ್ಲಿ ನಡೀತಿತ್ತು. ಹೊಲ ಗದ್ದೆಗಳೆಲ್ಲ ಎಷ್ಟು ಫಲವತ್ತಾಗಿ ಹಣ್ಣು ಧಾನ್ಯಗಳನ್ನ ಬೆಳೀತಿತ್ತು. ಯಾಕೆ, ಯೋಗದ ಬಲದಿಂದ ಅಲ್ವಾ. ಅಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗ್ತಿತ್ತು. ಯಾವ ಕಾರಣ, ಯೋಗದ ಬಲ. ಹೀಗೆ ಎಲ್ಲಾ ಕೆಲಸನೂ ಯೋಗದ ಬಲದಿಂದ. ಅಂದ್ರೆ ಅಲ್ಲೇನ್ ಕುತ್ಕೊಂಡು ಯೋಗ ಮಾಡ್ತಿದ್ರೇನವ್ರು ಅಲ್ವಾ, ಇಲ್ಲಿಯ ಯೋಗದ ಪ್ರಾರಬ್ಧ, ಅದರ ಫಲ.
ಯೋಗ ಬಲ್ से ही हम सृष्टि की राजाई लेते हैं. ಯೋಗದ ಬಲದಿಂದಲೇ ನಾವು ಇಡೀ ಸೃಷ್ಟಿಯ ರಾಜ್ಯವನ್ನ ಪಡ್ಕೊಂಡಿರ್ತೇವೆ. ಬಾಹುಬಲ್ से सृष्टि की राजाई नहीं मिल सकती है. ಬಾಹುಬಲದಿಂದ ಅಸ್ತ್ರ ಶಸ್ತ್ರಾಸ್ತ್ರಗಳ ಬಲದಿಂದ ನಾವು ಇಡೀ ವಿಶ್ವದ ರಾಜ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಂದ್ರೆ ಈ ಇಡೀ ಭೂಮಿ ಯಾರ್ಯಾರ್ದೋ ಕೈಗೆ ಹೋಗ್ಬಿಡ್ತಿತ್ತು. ಎಷ್ಟೆಲ್ಲ ಮಹತ್ವಾಕಾಂಕ್ಷಿ ಬಹಳ ವೀರ ಶೂರ ರಾಜರುಗಳೆಲ್ಲ ಆಳಿ ಹೋಗಿದ್ದಾರೆ, ಪ್ರಯತ್ನ ಪಟ್ಟು ಹೋಗಿದ್ದಾರೆ ಇಡೀ ವಿಶ್ವ ಆಳ್ಬೇಕಂತ. ಯಾರಿಂದಲೂ ಆಗಿಲ್ಲ. ದೊಡ್ಡ ಸೈನ್ಯ ಕಟ್ಟಿ ನೋಡಿದ್ರು, ಬಹಳ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನ ಎಲ್ಲ ಹೊಂದಿ ನೋಡಿದ್ರು, ಎಷ್ಟೆಲ್ಲ ಆಕ್ರಮಣ ಮಾಡಿ ನೋಡಿದ್ರು. ಇಡೀ ವಿಶ್ವ ಆಳ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಕಾಯಿದೆ ಇದೆ, ಬಾಹುಬಲದಿಂದ ವಿಶ್ವವನ್ನ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬಲದಿಂದ ಆಳ್ಬಹುದು? ಯೋಗದ ಬಲದಿಂದ. ಬಾಬಾನೇ ಸಮझाया है अगर क्रिश्चियन लोग आपस में मिल जाए. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಅಕಸ್ಮಾತ್ ಆಗಿ ರಷ್ಯಾ ಅಮೆರಿಕನ್ನರು ಮತ್ತೆ ಎಷ್ಟೊಂದು ಕ್ರಿಶ್ಚಿಯನ್ ರಾಷ್ಟ್ರಗಳಿದಾವೆ ತಾನೆ, ಬಹಳಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದಾವೆ, ಬರೀ ರಷ್ಯಾ ಅಮೆರಿಕನ್ ಅಷ್ಟೇ ಅಲ್ಲ. ಅವರೆಲ್ಲರೂ ಒಂದು ವೇಳೆ ಯುನಿಟಿಯಲ್ಲಿ ಬಂದ್ರೆ, ಏಕತೆಯಲ್ಲಿ ಬಂದ್ರೆ, ಒಂದಾಗ್ಬಿಟ್ರೆ ಇಡೀ ಸೃಷ್ಟಿಯ ರಾಜ್ಯವನ್ನ ಅವರು ತಗೊಂಡ್ಬಿಡ್ಬೋದು. ಅಷ್ಟು ಅವರು ಶ್ರೀಮಂತರು, ಅಷ್ಟು ಬಾಹುಬಲವನ್ನ ಹೊಂದಿದವರು ಇದ್ದಾರೆ. ಆದ್ರೆ ಕಾಯಿದೆ ಇಲ್ಲ, ಲಾ ಇಲ್ಲ ಸೃಷ್ಟಿಯಲ್ಲಿ. ಪರಂತು ಆಪಸ್ ಮೇ ಮಿಲೆಂಗೆ ನಹಿ, ಲಾ ನಹಿ ಕಹೇಗಾ. ಇಸ್ಲಿಯೇ ಅದಕ್ಕಾಗಿ ಚಿತ್ರದಲ್ಲಿ ಬಾಬಾ ಏನ್ ತೋರಿಸಿದ್ರು? ದೋ ಬಿಲ್ಲಿ ಆಪಸ್ ಮೇ ಲಡ್ತೆ ತೋ ಮಾಖನ್ ತುಮ್ ಬಚ್ಚೋಂಬ ಮಿಲ್ತಾ. ಎರಡು ಬೆಕ್ಕುಗಳು ಯುದ್ಧ ಮಾಡಿದ್ವು, ಜಗಳ ಆಡಿದ್ವು ಬೆಣ್ಣೆಗಾಗಿ, ಸೃಷ್ಟಿ ಎನ್ನುವಂತ ಬೆಣ್ಣೆಗಾಗಿ. ಆದ್ರ ಆ ಬೆಣ್ಣೆ ಸಿಗೋದು ಯಾರಿಗೆ? ನೀವು ಮಕ್ಕಳಿಗೆ. ಶ್ರೀಕೃಷ್ಣಕ್ಕೆ ಮುಖಮೇ ಮಾಖನ್ ದಿಖಾಯ ಹೈ. ಅದಕ್ಕಾಗಿ ಶ್ರೀಕೃಷ್ಣನ ಕೈಯಲ್ಲಿ, ಅವನ ಬಾಯಲ್ಲಿ ಏನ್ ತೋರಿಸ್ತಾರೆ? ಬೆಣ್ಣೆಯನ್ನ ತೋರಿಸ್ತಾರೆ. ಇದು ಯಾವ ಬೆಣ್ಣೆ? ಸೃಷ್ಟಿ ರೂಪಿ ಮಾಖನ್, ಸೃಷ್ಟಿ ಎನ್ನುವಂತ ಬೆಣ್ಣೆ. ಸೃಷ್ಟಿ ಕೂಡ ಏನಿದೆ? ಗೋಲ್ ಇದೆ ತಾನೆ, ರೌಂಡ್ ಇದೆ ತಾನೆ. ಹಾಗೆ ಬಾಬಾ ಹೇಳ್ತಾರೆ ಸೃಷ್ಟಿ ರೂಪಿ ಬೆಣ್ಣೆ. बेहद का बाबा कहते यह योग बल की लड़ाई इस शास्त्र में गाई हुई है, बाहुबल की नहीं. ಬೇಹದ್ದಿನ ತಂದೆ ಹೇಳ್ತಾರೆ, ಈ ಯೋಗ ಬಲದ ಯುದ್ಧ ಶಾಸ್ತ್ರಗಳಲ್ಲಿ ಇದೆ ಹೊರತು ಬಾಹುಬಲದ ಯುದ್ಧ ಅಲ್ಲ. ಎಷ್ಟೆಲ್ಲಾ ಯುದ್ಧದ ಮಹಿಮೆ, ಯುದ್ಧದ ವರ್ಣನೆ ಶಾಸ್ತ್ರಗಳಲ್ಲಿದೆ. ಮಹಾಭಾರತ, ರಾಮಾಯಣ, ದೇವಿ ಪುರಾಣ, ಅದು ಇದು ಏನೆಲ್ಲ, ಬೈಬಲ್, ಕುರಾನು, ಅಲ್ಲೆಲ್ಲ ಏನೆಲ್ಲ ಯುದ್ಧ ಜಗಳ, ಅಸುರ ದೇವತೆ ಅಥವಾ ಒಳ್ಳೆ ಮನುಷ್ಯರು ಶೈತಾನರು ಅವರ ಯುದ್ಧಗಳನ್ನ ತೋರಿಸಿದ್ದಾರೆ. ಅವೆಲ್ಲಾ ಯುದ್ಧಗಳು ಯಾವುದ್ರದ್ದು? ಯೋಗ ಬಲದ ಯುದ್ಧವೇ ಹೊರತು ಬಾಹುಬಲದ ಯುದ್ಧದ ವರ್ಣನೆ ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಉನ್ಹೋನೆ ಫಿರ್ ಹಿಂಸಕ್ ಲಡಾಯಿ ಶಾಸ್ತ್ರ ಮೇ ದಿಖಾ ದಿ ಹೈ. ಆದ್ರೆ ಅವ್ರು ಏನ್ ಬರೆದ್ರು? ಹಿಂಸಕ ಯುದ್ಧವನ್ನ ಶಾಸ್ತ್ರಗಳಲ್ಲಿ ಬರೆದು ಬಿಟ್ರು. ಉನ್ಸೆ ಅಪನಾ ಕೋಯಿ ಸಂಬಂಧ ನಹಿ ಹೈ. ಅವರ ಜೊತೆಗೆ ನಮ್ಮದು ಯಾವುದೇ ಸಂಬಂಧ ಇಲ್ಲ. ಯುದ್ಧದ ಜೊತೆಗೆ ನಮ್ದು ಯಾವುದೇ ಸಂಬಂಧ ಇಲ್ಲ, ಶಾಸ್ತ್ರದಗಳ ಜೊತೆಗೆ ನಮ್ದು ಯಾವುದೇ ಸಂಬಂಧ ಇಲ್ಲ. ಕೌರವ ಪಾಂಡವಕಿ ಲಡಾಯಿ ಹೇನೆ. ಕೌರವರ ಪಾಂಡವರ ಯುದ್ಧ ಆಗೇ ಇಲ್ಲ. ಯಾವ್ದ್ರ ಯುದ್ಧ? ಅದು ಕೂಡ ಯೋಗದ ಬಲದ ಯುದ್ಧ. ಮಾಯ ಜೊತೆಗೆ ಯೋಗದಿಂದ ಹೋರಾಡಿ ಗೆದ್ದ ಯುದ್ಧದ ವರ್ಣನೆ. ಯ ಅನೇಕ ಧರ್ಮ 5000 ವರ್ಷ ಪಹಲೆ ಭೀ ಥೆ. ಈ ಅನೇಕ ಧರ್ಮಗಳೆಲ್ಲಿದ್ದು? 5000 ವರ್ಷದ ಮೊದಲು ಕೂಡ ಇತ್ತು. ಜೋ ಆಪಸ್ ಮೇ ಲಡ್ಕರ್ ವಿನಾಶ ಹುಯೆ. ಅವರೆಲ್ಲ ಏನ್ ಮಾಡಿದ್ರು? ಪರಸ್ಪರ ಜಗಳಾಡಿ ವಿನಾಶ ಆಯ್ತು ಅಂತ. ಪಾಂಡವನೇ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕಿ. ಪಾಂಡವರೆಲ್ಲ ಸೇರಿ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡಿದ್ರು. ಯಹ ಹೈ ಯೋಗ ಬಲ್ ಜಿಸ್ಸೆ ಸೃಷ್ಟಿ ಕಾ ರಾಜ್ಯ ಮಿಲ್ತಾ. ಇದು ಯೋಗದ ಬಲ. ಯೋಗದ ಬಲದಿಂದ ಸೃಷ್ಟಿಯ ರಾಜ್ಯ ಸಿಗುತ್ತದೆ. ಮಾಯಾಜೀತ ಜಗಜ್ಜೀತ ಬಂತೆ. ಮಾಯಾಜೀತ ಜಗಜ್ಜೀತರಾಗುತ್ತಾರೆ. ಸತ್ಯುಗಮೇ ಮಾಯಾ ರಾವಣ ಹೋತಾನೆ. ಸತ್ಯುಗದಲ್ಲಿ ಯಾರಿರುವುದಿಲ್ಲ? ಮಾಯಾ ರಾವಣ ಇರೋದೇ ಇಲ್ಲ. ಅಲ್ಲಿ ರಾವಣನ ಭೂತವನ್ನ ಮಾಡಿ, ರಾವಣನ ಮೂರ್ತಿಯನ್ನ ಮಾಡಿ ಯಾರು ರಾವಣನನ್ನ ಸುಡೋದು ಇಲ್ಲ. ಕೈಸೆ ಕೈಸೆ ಬನಾತೆ ಏಸಾ ಕೋಯಿ ದೈತ್ಯ ಬಾ ಅಸುರ್ ಹೋತಾನೆ. ಬಾಬಾ ಹೇಳ್ತಾ ಇದ್ದಾರೆ ಯಾವ ರೀತಿ ಅಲ್ಲಿ ತೋರಿಸ್ತಾರೆ ತಾನೆ, ರಾವಣನ ಎಷ್ಟು ದೊಡ್ಡ ಮೂರ್ತಿ, ಎಷ್ಟು ಭಯಾನಕ ಮೂರ್ತಿ ಅಂತ. ಯಾವುದೇ ದೈತ್ಯ, ಯಾವುದೇ ಅಸುರ ಇರುವುದಿಲ್ಲ.
ಅಸುರರ ಚಿತ್ರವನ್ನ ತೋರಿಸ್ತಾರೆ ತಾನೆ. ಕಪ್ಪು ಬಟ್ಟೆ ಹಾಕೊಂಡಿರ್ತಾರೆ, ಅವ್ರಿಗೆ ಕೋರೆ ಹಲ್ಲಿರುತ್ತೆ, ಕೋಡಿರುತ್ತೆ, ಇಷ್ಟಿಷ್ಟ ಉದ್ದ ಉಗುರುಗಳಿರ್ತವೆ, ಅವ್ರೆಷ್ಟು ದಷ್ಟಪುಷ್ಟ, ಇಷ್ಟ ಎತ್ತರ, ಆಕಾಶದಷ್ಟು ಎತ್ತರ ಎಲ್ಲ ತೋರಿಸ್ತಾರೆ. ಅದೆಲ್ಲ ಮನುಷ್ಯರ ಒಳಗಿನ ಮನಸ್ಸಿನ ಒಳಗಿನ ಸಂಗತಿಯ ಹೊರತು ದೇಹದಿಂದ ಸ್ಥೂಲವಾಗಿ ಅಂತ ಅಸುರರು ದೈತ್ಯರು ಯಾವಾಗ್ಲೂ ಇರಲೇ ಇಲ್ಲ. ಯಹ ಭಿ ನೈ ಸಮಜ್ತೆ ಪಾಂಚ್ ವಿಕಾರ ಸ್ತ್ರೀ ಕೆ ಹೇ और पांच विकार पुरुष के, ಇದು ಕೂಡ ಅವ್ರಿಗೆ ಗೊತ್ತಿಲ್ಲ. ರಾವಣ ಅಂದ್ರೇನೆ ನಾವೇ ಮನುಷ್ಯರು, ಸ್ತ್ರೀಯರಲ್ಲೂ ಪುರುಷರಲ್ಲೂ 5 ವಿಕಾರಿ ಗುಣಗಳು ಇದಾವೆ. ಈ ಪಂಚ ವಿಕಾರಗಳು ಸ್ತ್ರೀ ಪುರುಷರ ತಲೆಗಳನ್ನ ಸೇರಿಸಿ ಏನಂತ, ಯಾಕಂದ್ರೆ ಗೃಹಸ್ಥ ಧರ್ಮ ತಾನೆ. 10 ತಲೆ ಸೇರಿ ಏನಾಯ್ತು, ರಾವಣ. उनको मिलाकर 10 शीश वाला रावण बना देते जैसे विष्णु को. ಯಾವ ರೀತಿ ವಿಷ್ಣುಕ್ಕೆ ವಿಷ್ಣುವಿನಿಗೆ 4 ಭುಜ ತೋರಿಸಿದ್ರು. ಯಾರ್ದದು 2 ಭುಜಗಳು, ಲಕ್ಷ್ಮೀ ನಾರಾಯಣರದ್ದು. ಮನುಷ್ಯರು ಇಷ್ಟು ಕಾಮನ್ ಮಾತುಗಳನ್ನು ಕೂಡ ತಿಳಿದುಕೊಂಡಿಲ್ಲ. ವಿಷ್ಣು ಅಂದ್ರೆ ಅಲ್ಲಿ ಇಬ್ಬರಿದ್ದಾರೆ, ಮಹಾಲಕ್ಷ್ಮಿ ಅಂದ್ರೆ ಅಲ್ಲೂ ಕೂಡ ಇಬ್ಬರಿದ್ದಾರೆ. 4 ಭುಜ ಯಾರ್ದದು ಅಂತ ಅವರು ಇಷ್ಟು ಕಾಮನ್ ಮಾತು ಇದನ್ನ ಅವರು ತಿಳ್ಕೊಂಡಿಲ್ಲ. बड़ा रावण बनाकर जलाते, मोस्ट बिलीवेड बच्चों को भी बेहद का बाप समझाते हैं. ಯಾರು ನಮ್ಗೆ ಜ್ಞಾನ ತಿಳಿಸ್ಕೊಡ್ತಿರೋರು, ಮೋಸ್ಟ್ ಬಿಲಿವೆಡ್ ಮಕ್ಕಳಿಗೆ ಬೇಹದ್ದಿನ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾಕೋ ಬಚ್ಚೆ ಹಮೇಶಾ ನಂಬರ್ ವಾರ್ ಪ್ಯಾರೆ ಹೋತೆ. ಯಾವಾಗ್ಲೂ ತಂದೆಗೆ ಮಕ್ಕಳ ಮೇಲೆ ನಂಬರ್ ವಾರ್ ಆಗಿರುವಂತ ಪ್ರೀತಿ ಇರುತ್ತೆ. कोई तो मोस्ट बिलीवेड भी है तो कोई कम प्यारे भी है ಅಲ್ವಾ. ಲೌಕಿಕದಲ್ಲಿ ಈಗ 2 ಮಕ್ಳು ಇರ್ತಾರೆ, ಅಷ್ಟ್ ನಿಮ್ಗೆ ಅನುಭವ ಆಗ್ಲಿಕ್ಕಿಲ್ಲ. ಹಿಂದೆಲ್ಲ 10-12 ಜನ ಮಕ್ಳಿದ್ರು. ಅದ್ರಲ್ಲಿ ಮಕ್ಕಳಿಗೆ ನೋಡಿ, 2 ಮಕ್ಕಳಿಗೆ ಸಾಕ್ಲಿಕ್ಕೆ ಎಷ್ಟು ಸುಸ್ತಾಗ್ತೀರಿ. 10-12 ಜನ ಮಕ್ಕಳನ್ನ ಹೆಂಗ್ ಸಾಕಿರ್ಬೋದು ಅವರು. ಕೆಲವು ಮಕ್ಕಳು ತಂದೆ ತಾಯಿಗಳಿಗೆ ಬಹಳ ಪ್ರೀತಿ ಗೌರವ, ಅವ್ರ ಜವಾಬ್ದಾರಿಯನ್ನ ನೋಡ್ಕೊಳ್ತಿದ್ರು. ಕೆಲವು ಮಕ್ಕಳು ಏನೆಲ್ಲ ತಪ್ಪು ಮಾಡಿ ತಂದೆಗೆ ಕಳಂಕ ತರ್ತಿದ್ರು. ಕೆಲವರು ಕಳ್ರು, ಸುಳ್ರು, ಮೋಸಗಾರರು ಏನೆಲ್ಲ ಆಗಿರ್ತಿದ್ರು. ಬಹಳ ಹಿಂಸೆಗಳನ್ನ ಮನೆಯಲ್ಲಿ ತಂದೆ ತಾಯಿಗಳಿಗೆ ಕೊಡ್ತಿದ್ರು. ಅಂದ್ಮೇಲೆ ಆಟೋಮೆಟಿಕ್ ಆಗಿ ಯಾರು ಒಳ್ಳೆಯವರು ಇರ್ತಾರೋ ಅವ್ರ ಮೇಲೆ ಪ್ರೀತಿ ಹೋಗ್ತದೆ ತಂದೆ ತಾಯಿಗಳಿಗೆ. ಯಾರು ಮನೆಯ ಕುಲಕ್ಕೆ ಕಳಂಕವನ್ನ ತರ್ತಾರೆ ಅವ್ರ ಮೇಲೆ ತಂದೆ ತಾಯಿಗಳಿಗೆ ಪ್ರೀತಿ ಅವಶ್ಯವಾಗಿ ಕಡಿಮೆ ಆಗತ್ತೆ ತಾನೆ. ಇದು ನ್ಯಾಚುರಲ್. ಅದೇ ಬಾಬಾ ಹೇಳ್ತಾ ಇದ್ದಾರೆ, ಜಿತನಾ ಸಿಕ್ಕಿರದ ಬಚ್ಚಾ ಹೋಗ ಉತನಾ ಜಾಸ್ತಿ ಲವ್ ಹೋಗ. ಹಾಗೆ ಇಲ್ಲಿ ಕೂಡ ಬೇಹದ್ದಿನ ತಂದೆಗೆ ಎಷ್ಟು ಸಿಕ್ಕಿಲದ ಮಕ್ಳು ಇರ್ತಾರೋ ಅಷ್ಟು ತಂದೆಗೆ ಏನಿರ್ತದೆ, ಜಾಸ್ತಿ ಪ್ರೀತಿ ಇರುತ್ತೆ. ಯಹ ಬಿ ಜೋ ಸರ್ವಿಸ್ ಪರ್ ತತ್ಪರ ಇರುತ್ತೆ. ಹಾಗೆ ಇಲ್ಲಿಯೂ ಕೂಡ ಅಲ್ಲಿ ನೋಡ್ರಿ, ದೂರ ಇರುವಂತ ಮಕ್ಕಳನ್ನ ಬಹಳ ಪ್ರೀತಿ ಮಾಡ್ತಾರೆ ತಂದೆ ತಾಯಿಗಳು. ಎಲ್ಲೋ ಹಾಸ್ಟೆಲ್ ಅಲ್ಲಿ ಓದ್ತಿರ್ತಾನೆ, ಯಾವಾಗ್ಲೂ ಅವ್ರ ನೆನ್ಪು ಮಾಡ್ತಾರೆ. ಅವ್ರ ನೆನ್ಪಲ್ಲಿ ಏನಿಲ್ಲ ಎತ್ತಿಡ್ತಾರೆ, ಅವ್ರ ನೆನ್ಪಿಗಾಗಿ ಅವರಿಗಾಗಿ ಏನೆಲ್ಲ ಮಾಡಿ ಕಳಿಸ್ತಾರೆ. ಅಲ್ಲ ಸಿಕ್ಕಿಲ್ಲದೆ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ಮನೆಯಲ್ಲಿ ಯಾವಾಗ್ಲೂ ಇರುವಂತ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ, ಆದ್ರೆ ಅದನ್ನ ಅವರು ಆ ಪ್ರೀತಿ ಮಿಸ್ ಮಾಡ್ಕೊಂಡಿರ್ತಾರೆ ದೂರ ಇರೋರು. ಹಾಗಾಗಿ ಅವರಿಗೆ ಜಾಸ್ತಿ ಪ್ರೀತಿಯನ್ನ ತೋರಿಸ್ತಾರೆ. ಜೊತೆಗಿರೋರಿಗೆ ಸ್ವಲ್ಪ ಕಡಿಮೆ ಪ್ರೀತಿ ಇರುತ್ತೆ ತಾನೆ. ಹಾಗೆ ಇಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ, ಯಾರು ಸೇವೆಗಾಗಿ ಅಲ್ಲಿ ಇಲ್ಲಿ ಹೋಗಿರ್ತಾರೆ, ಯಾರು ದಯಿದ್ದಾರೆ, ಎಲ್ಲ ಆತ್ಮಗಳ ಸೇವೆಯನ್ನ ಮಾಡ್ತಾರೆ, ಬೇರೆ ಆತ್ಮಗಳ ಬಗ್ಗೆ ದಯೆ ಇಟ್ಕೊಂಡಿರ್ತಾರೆ, ಅವ್ರ ಮೇಲೆ ಬಾಬಾರವರ ಪ್ರೀತಿ ಜಾಸ್ತಿ ಇರುತ್ತೆ. ಭಕ್ತಿ ಮಾರ್ಗ ಮೇ ರಹಮ್ ಮಾಂಗ್ತೆ ಹೇನಾ. ಭಕ್ತಿ ಮಾರ್ಗದಲ್ಲಿ ದಯೆ ತೋರು ಭಗವಂತ ಅಂತ ಬೇಡ್ತಾರೆ ತಾನೆ. ಖುದಾ ರೆಹಮ್ ಕರೋ ಪರಮಾತ್ಮ, ನಮ್ಮ ಮೇಲೆ ದಯೆ ತೋರು. ಇದನ್ನ ಮುಸಲ್ಮಾನ್ರು ಹೇಳಿದ್ರೆ, ಕ್ರಿಶ್ಚಿಯನ್ಸ್ ಏನ್ ಹೇಳ್ತಾರೆ, ಮರ್ಸಿ ಆನ್ ಮೀ, ನನ್ ಮೇಲೆ ಏನ್ ಮಾಡು, ದಯೆ ತೋರು ಅಂತ. ಪರಂತು ಡ್ರಾಮಾ ಕೋ ಕೋಯಿ ಜಾನ್ತೆ ನಹಿ ಹೈ. ಆದ್ರೆ ನಾಟಕದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಜಬ್ ಬಹು ತಮೋ ಪ್ರಧಾನ್ ಬನ್ ಜಾತೆ ತಭಿ ಬಾಬಾ ಕಾ ಪ್ರೋಗ್ರಾಮ್ ಹೇ ಆನೆ ಕಾ. ಯಾವಾಗ ಬಹಳ ತಮೋ ಪ್ರಧಾನ ಆಗ್ಬಿಡ್ತಾರೆ ಅವಾಗ ತಂದೆಯ ಪ್ರೋಗ್ರಾಮ್ ಇರುತ್ತೆ ಈ ಸೃಷ್ಟಿಗೆ ಬರೋದು. ऐसे नहीं ईश्वर जो चाहे वह कर सकते हैं या जब चाहे तब आ सकते हैं. ಹೀಗಲ್ಲ, ಈಶ್ವರ ಏನ್ ಬೇಕಾದ್ದು ಮಾಡ್ಬಲ್ಲ, ಯಾವಾಗ ಬೇಕಾಗ ಎಲ್ಲ ಬರಬಲ್ಲ. ಇಲ್ಲ, ಬಾಬಂದು ಪ್ರೋಗ್ರಾಮ್ ಇದೆ ಈ ನಾಟಕದಲ್ಲಿ. ಬಾಬಾರ್ದು ಏನಿದೆ ಪ್ರೋಗ್ರಾಮ್ ಫಿಕ್ಸ್ ಇದೆ ಬರೋದಕ್ಕೆ. ಯಾವಾಗ್ಲೇ ಬಾಬಾ ಬರ್ತಾರ ಹೊರತು ಯಾವಾಗ ಬೇಕಾವಾಗ ಬರ್ಲಿಕ್ಕೆ ಭಗವಂತನಿಗೆ ಸಾಧ್ಯ ಇಲ್ಲ. ಅಗರ್ ऐसी ಶಕ್ತಿ ಹೋತಿ ತೋ ಫಿರ್ ಇತನಾ ಗಾಲಿ ಕ್ಯೋ ಮಿಲೆ. ಒಂದ್ ವೇಳೆ ಈ ತರ ಏನಾದ್ರೂ ಇದ್ರೆ ಇಷ್ಟು ನಿಂದನೆಯನ್ನ ಯಾಕೆ ಪಡ್ಕೊಳ್ಬೇಕಿತ್ತು? ऐसी शक्ति होती तो इतना गाली क्यों मिले?
ಎಲ್ಲವೂ ಫಿಕ್ಸ್ ಇದೆ. ಇಷ್ಟು ನಿಂದನೆ ಪಡ್ಕೋಬೇಕು, ಇಷ್ಟು ಅಪಮಾನ ಮಾಡ್ಕೊಳ್ಬೇಕು, ಇಷ್ಟು ಕಷ್ಟ ಪಡ್ಬೇಕು, ಎಲ್ಲ ಡ್ರಾಮಾದಲ್ಲಿ ಇದೆ. ವನವಾಸ ಕ್ಯೋ ಮಿಲೆ? ವನವಾಸ ಯಾಕೆ ಸಿಕ್ತು ಅಲ್ವಾ? ಯಜ್ಞದಲ್ಲೂ ಕೂಡ ಈ ವನವಾಸದ ಅನುಭವ ಮಾಡಿದ್ದಾರೆ ತಾನೆ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಬಹಳ ಗುಪ್ತವಾದ ಮಾತಾಗಿದೆ. ಶ್ರೀಕೃಷ್ಣ ಕೂತು ಗಾಲಿ ಮಿಲನ ಸಕೆ, ಶ್ರೀಕೃಷ್ಣನಿಗೆ ನಿಂದನೆ ಬೈಗುಳ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಿಂದನೆ ಯಾರಿಗೆ? ಬ್ರಹ್ಮ ಬಾಬಾ ಮತ್ತು ಯಜ್ಞವತ್ಸರಿಗೆ. कहते भगवान यह नहीं कर सकता, परंतु विनाश तो होना ही है, फिर बचाने की तो बात ही नहीं है. ಬಾಬಾ ಇದ್ರೆ ವಿನಾಶ ಅಂತ ಅವಶ್ಯವಾಗಿ ಆಗತ್ತೆ, ಯಾರು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ವಿನಾಶದ ಪರಿಣಾಮ ಬೀರುತ್ತೆ. ಸಭಿಗೂ ವಾಪಸ್ ಲೇ ಜಾನ ಹೈ, ಯಾಕೆಂದ್ರೆ ಬಾಬಾ ಎಲ್ಲರನ್ನು ವಾಪಸ್ಸು ಕರ್ಕೊಂಡು ಹೋಗ್ಬೇಕಾಗಿದೆ. ಸ್ಥಾಪನಾ ವಿನಾಶ ಕರಾತೆ ಹೇ ತೋ ಜರೂರ್ ಭಗವಾನ್ ಹೋಗಾನ. ಸ್ಥಾಪನೆ ವಿನಾಶ ಮಾಡೋರು ಅವಶ್ಯವಾಗಿ ಯಾರಾಗಿರ್ತಾರೆ? ಭಗವಂತನೇ. ಪರಂಪಿತ ಪರಮಾತ್ಮ ಸ್ಥಾಪನಾ ಕರ್ತೆ ಹೇ. ಭಗವಂತ ಏನ್ ಮಾಡ್ತಾರೆ? ಪರಂಪಿತ ಪರಮಾತ್ಮ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಕಿಸ್ಕಿ? ಯಾವ್ದ್ರ ಸ್ಥಾಪನೆ? ಮುಖ್ಯ ಬಾತ್ ತುಮ್ ಪೂಛೋ ಹಿ ಯಹ ಕಿ ಗೀತಾ ಕ ಭಗವಾನ್ ಕೌನ್ ಹೇ. ಮುಖ್ಯ ಮಾತನ್ನ ನೀವು ಇದನ್ನೇ ಕೇಳ್ಬೋದು, ಗೀತೆ ಭಗವಂತ ಯಾರು ಅಂತ. ಸಾರಿ ದುನಿಯಾ ಇಸ್ಮೇ ಮೂಂಜಿ ಹುಯಿ ಹೇ. ಇಡೀ ಪ್ರಪಂಚನೇ ಏನಾಗೋಗ್ಬಿಟ್ಟಿದೆ, ಇದ್ರ ಬಗ್ಗೆ ಗೊಂದಲಮಯ ಆಗ್ಬಿಟ್ಟಿದೆ. ಗೀತೆ ಓದೋರ್ಗೂ ಕೂಡ ಗೊಂದಲ. ಭಗವದ್ಗೀತೆ ಕ್ಲಾಸ್ ಮಾಡ್ತಾರೆ, ಅದನ್ನ ಅರ್ಧ ಕುಡ್ದು ಬಿಟ್ಟಿದ್ದಾರೆ ಎಲ್ಲಾ ಶ್ಲೋಕಗಳನ್ನ. ಎಲ್ಲಾ ಶ್ಲೋಕದ ಅರ್ಥ ಗೊತ್ತು, ಆದ್ರೆ ಅದ ಅರ್ಥ ಆಗೇ ಇಲ್ಲ ಅವ್ರಿಗೆ. ಮೊನ್ನೆ ORC ನಡೆದಿರುವಂತ ಸಂತ ಸಮ್ಮೇಳನದಲ್ಲಿ ಮಾತನಾಡುವಂತ ಎಲ್ಲಾ ಮಹಾಮಂಡಲೇಶ್ವರರ ಮಾತು ಇದೇ ಆಗಿತ್ತು. ಒಂದು ಶ್ಲೋಕ ಹೇಳುತ್ತೆ ಏನಂತ? ನಾನು ನಿರಾಕಾರ ಅಂತ. ಇನ್ನೊಂದು ಶ್ಲೋಕ ಹೇಳುತ್ತೆ ಇಲ್ಲ ನಾನು ಸಾಕಾರ ಅಂತ. ಒಂದು ಶ್ಲೋಕ ಹೇಳುತ್ತೆ ನಾನು ಇಲ್ಲೇ ಇದ್ದೀನಿ. ಇನ್ನೊಂದು ಶ್ಲೋಕ ಹೇಳುತ್ತೆ ನಾನು ಸರ್ವವ್ಯಾಪಿ ಆಗಿದ್ದೀನಿ. ಏನಿದು? ಅರ್ಥನೇ ಆಗ್ತಾ ಇಲ್ಲ ಅವರಿಗೆ ಭಗವದ್ಗೀತೆ. ಇಡೀ ಜಗತ್ತೇ ಭಗವಂತನ ಬಗ್ಗೆ ಏನಾಗೋಗ್ಬಿಟ್ಟಿದೆ? ಗೊಂದಲಮಯ ಆಗ್ಬಿಟ್ಟಿದೆ. ಭಗವಂತ ಯಾರು? ಈಶ್ವರ ಏನು? ಗೀತೆಯ ಭಗವಂತ ಯಾರು ಅಂತ ಅವ್ರಿಗೆ ಕನ್ಫ್ಯೂಷನ್ ಇದೆ. ಕೃಷ್ಣನೋ ಪರಮಾತ್ಮನೋ? ಉನ್ಹೋನೆ ತೋ ಮನುಷ್ಯ ಕಾ ನಾಮ್ ಡಾಲ್ ದಿಯಾ. ಅವ್ರೇನ್ ಮಾಡ್ಬಿಟ್ರು? ಮನುಷ್ಯರ ಹೆಸರನ್ನ ಹಾಕ್ಬಿಟ್ರು. ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ತೋ ಭಗವಾನ್ ಬಿಗರ್ ಕೋಯಿ ಕರ್ ನಹೀ ಸಕ್ತಾ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಭಗವಂತ ಬಿಟ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಿರ್ ತುಮ್ ಕೈಸೆ ಕಹತೆ ಹೋ ಶ್ರೀ ಕೃಷ್ಣ ಗೀತಾ ಕಾ ಭಗವಾನ್ ಹೈ? ವಿನಾಶ್ और ಸ್ಥಾಪನಾ कराना किसका काम है? ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡೋರು ಭಗವಂತ ಅಲ್ವಾ? ಭಗವಂತ ಅಂದ್ರೆ ದೇವಾನು ದೇವತೆಗಳಿಗಿಂತ ಶ್ರೇಷ್ಠ. ಹಾಗಾದ್ರೆ ಹೇಗೆ ಹೇಳಿದ್ರಿ ಶ್ರೀಕೃಷ್ಣ ಗೀತೆಯ ಭಗವಂತ ಅಂತ? ವಿನಾಶ ಮತ್ತು ಸ್ಥಾಪನೆ ಮಾಡಿಸೋದು ಯಾರ ಕೆಲಸ? ಗೀತೆಯ ಭಗವಂತನನ್ನ ತಪ್ಪಾಗಿ ಹೇಳಿರೋದ್ರಿಂದ, ಪರಮಾತ್ಮನ ಬದಲಾಗಿ ದೇವತಾ ಕೃಷ್ಣನ ಹೆಸರು ಹೇಳಿರೋದ್ರಿಂದ ಇವತ್ತು ಗೀತೆ ಇಷ್ಟು ಹಿಂದುಳಿದಿದೆ, ಇಷ್ಟು ಖಂಡನ ಆಗಿದೆ. ಅಂದ್ರೆ ಏನು ಖಂಡನ ಆಗಿದೆ? ಅಂದ್ರೆ ಏನು? ಹಿಂದುಳಿದಿದೆ. ಯ ಬಡೇತೆ ಬಡೇ ಭೂಲ್ ಹೈ. ಇದು ತುಂಬಾ ದೊಡ್ಡ ತಪ್ಪಾಗಿದೆ. दूसरा फिर जगन्नाथपुरी में देवताओं की बड़े गंदे चित्र बनाए हैं. ಬಾಬಾ ಹೇಳ್ತಾ ಇದ್ರೆ ದೂಸರಾ ಫಿರ್ ಇನ್ನೊಂದು ಕಡೆ ಜಗನ್ನಾಥಪುರಿಯಲ್ಲಿ ದೇವತೆಗಳ ಬಹಳ ಕೆಟ್ಟ ಕೆಟ್ಟ ಚಿತ್ರಗಳನ್ನ, ಅಶ್ಲೀಲ ಚಿತ್ರಗಳನ್ನ ದೇವಸ್ಥಾನದ ಗೋಪುರಗಳಲ್ಲಿ ಅಲ್ಲಲ್ಲಿ ಮಾಡಿಟ್ಟಿದ್ದಾರೆ. ಗೌರ್ಮೆಂಟ್ ಗೆ ಮನಾಹೆ ಗಂದೆ ಚಿತ್ರ ರಖನೆ ಕಿ. ಗೌರ್ಮೆಂಟ್ ಏನ್ ಮಾಡಿದೆ? ಇದನ್ನ ಬ್ಯಾನ್ ಮಾಡಿದೆ ತಾನೇ, ಅಶ್ಲೀಲ ಚಿತ್ರಗಳನ್ನ ಎಲ್ಲೂ ಪ್ರದರ್ಶನ ಮಾಡಬಾರ್ದು ಅಂತ. ಆದ್ರೆ ಭಾರತದಲ್ಲಿ ನೋಡಿದ್ರೆ ಹಳೆಯ ದೇವಸ್ಥಾನಗಳ ಮೇಲೆಲ್ಲ ಅಶ್ಲೀಲ ಚಿತ್ರಗಳಿದಾವೆ. ತೋ ಇಸ್ ಪರ್ ಸಮझाना चाहिए. ಹಾಗಾದ್ರೆ ಏನಿದು ಚಿತ್ರ? ಮುಖ ನೋಡಿದ್ರೆ ದೇವತೆಗಳದು, ಚಿತ್ರ ನೋಡಿದ್ರೆ ಇಷ್ಟು ಕೊಳಕಾಗಿದೆ. ಹಾಗಾದ್ರೆ ಅದರ ಅರ್ಥ ಏನು ಅನ್ನೋದನ್ನ ತಿಳಿಸ್ಬೇಕು. ಏನದರ ಅರ್ಥ? ದೇವತೆಗಳೇ ದ್ವಾಪರಯುಗದಿಂದ ವಾಮ ಮಾರ್ಗಕ್ಕೆ ಇಳಿದರು ಅನ್ನೋದೇ ಅದರ ಅರ್ಥ ಆಗಿದೆ. ಇನ್ ಮಂದಿರೋ ಪರ್ ಕೋಯಿ ಕಿ ಬುದ್ಧಿ ಯಹ ಬಾತೆ ಆತೆ ಹಿ ನಹಿ. ಯಾರಿಗೂನು, ಯಾರ ಬುದ್ಧಿಯಲ್ಲೂ ಕೂಡ ಆ ಒಂದು ಚಿತ್ರದ ಅರ್ಥ ಗೊತ್ತೇ ಇಲ್ಲ.
ಹ್ಮ್ ದೇವಸ್ಥಾನ ಅಂದ್ರೇನೆ ನಮ್ಮ ಚಾರಿತ್ರ್ಯವನ್ನ ವೃದ್ಧಿ ಮಾಡೋದು, ನಮ್ಮೆಲ್ಲರಿಗೂ ನೀತಿ ನಿಯಮವನ್ನ ಕಲಿಸುವಂತ ದೇವಸ್ಥಾನದಲ್ಲಿ ಇಂಥ ಅಶ್ಲೀಲ ಚಿತ್ರಗಳು ಯಾಕೆ? ಅದರ ಅರ್ಥ ಅವರ ಬುದ್ಧಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯ ಬಾತೆ ಬಾಪ್ ಹಿ ಬೈಟ್ ಸಮझाते हैं, ಈ ಮಾತುಗಳನ್ನು ಕೂಡ ನಮ್ಗೆ ಬಾಬಾನೇ ತಿಳಿಸ್ಕೊಡ್ತಾರೆ. देखो बच्चियां कितनी प्रतिज्ञा पत्र लिखती हैं, खून से भी लिखती हैं ಅಲ್ವಾ? ಮಕ್ಕಳು ಬಾಬಾರವರ ಮನೆಗೆ ಸಮರ್ಪಣೆ ಆಗುವಂತ ಕುಮಾರಿಯರಿಗೆ ಒಂದು ರೂಲ್ ಇದೆ, ಒಂದು ಕಾಯಿದೆ ಇದೆ. ಏನಂತಂದ್ರೆ, ನೀವು ಪ್ರತಿಜ್ಞಾ ಪತ್ರ ಬರೆದು ಕೊಡ್ಬೇಕು. ಏನ್ ಪ್ರತಿಜ್ಞೆ ಬರಿಬೇಕು? ನಾನು ಏನೇ ಪರಿಸ್ಥಿತಿ ಕಷ್ಟ ಬಂದ್ರೂನು ಏನಿರ್ತೇನೆ, ಬಾಬಾರವರ ಮನೆಯಲ್ಲೇ ಇರುತ್ತೇನೆ ಕೊನೆಯವರೆಗೂ. ನನ್ನ ಇಚ್ಛೆ ಅನುಸಾರವಾಗಿ ನಾನು ಬಾಬಾರವ್ರ ಮೇಲೆ ನಿಶ್ಚಯ ಇಟ್ಟುಕೊಂಡು ಬಾಬಾರ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿರೋದ್ರಿಂದ ನನ್ನ ಜೀವನವನ್ನ ನಾನು ಬಾಬಾರವ್ರ ಸೇವೆಯಲ್ಲೇ ಜೀವನ ಪರ್ಯಂತ ಮುಡಿಪಾಗಿ ಇರುತ್ತೇನೆ. ಹೀಗೆ ನಾವು ಪ್ರೀತಿಯಿಂದ ಇನ್ನೂ ಶಬ್ದಗಳನ್ನ ಆಡ್ ಮಾಡಿ ಬರಿಬಹುದು. ಕೆಲವರು ಈ ಪ್ರತಿಜ್ಞಾ ಪತ್ರವನ್ನ ರಕ್ತದಿಂದಲೂ ಕೂಡ ತಮ್ಮ ರಕ್ತದಿಂದಲೂ ಕೂಡ ಬರೆದು ಕೊಟ್ಟಿದ್ದಾರೆ. ಅಂದ್ರೆ ರಕ್ತದಿಂದ ಯಾಕೆ ಬರೆದ್ರು? ಅಷ್ಟ ಪ್ರೀತಿ ಬಾಬಾ ನಿನ್ ಮೇಲೆ, ಬಹಳ ಪ್ರೀತಿ ಇರೋರ್ಗೆ ಏನ್ ಮಾಡ್ತಾರೆ? ರಕ್ತದಲ್ಲಿ ಪತ್ರವನ್ನ ಬರೆದು ಕೊಡ್ತಾರೆ. ಹಾಗೆ ಬಾಬರವ್ರಿಗೂ ರಕ್ತದಲ್ಲಿ ಕೆಲವರು ಪ್ರತಿಜ್ಞಾ ಪತ್ರ ಬರೆದು ಕೊಟ್ರು. ಏಕ ಕಥಾ ಭಿ ಹೇನಾ, ಶ್ರೀಕೃಷ್ಣಕ್ಕೂ ಖೂನ್ ನಿಕಲಾ. ಒಂದು ಕಥೆ ಇದೆ. ಶ್ರೀಕೃಷ್ಣನಿಗೆ ರಕ್ತ ಬಂದಾಗ ದ್ರೌಪದಿ ಏನ್ ಮಾಡಿದ್ಲು? ತನ್ನ ಸೆರಗಿನ ಅಂಚನ್ನ ಹರಿದು ಆ ಒಂದು ಗಾಯಕ್ಕೆ ಕಟ್ಟಿದ್ಲು. ಎಲ್ಲವೂ ಹೇನಾ, ಇದೇನಾಗಿದೆ? ಇದು ಪ್ರೀತಿಯ ಸಂಕೇತ. ರಕ್ತದಲ್ಲಿ ಪತ್ರ ಬರೆಯೋದು, ರಕ್ತ ಬಂದ್ರೆ ತಮ್ಮ ಅಮೂಲ್ಯ ವಸ್ತು ಅಂತಾನೂ ನೋಡೋದಿಲ್ಲ, ಅದನ್ನ ಪ್ರೀತಿ ಇರೋರಿಗೆ ಅರ್ಪಣೆ ಮಾಡ್ಬಿಡ್ತಾರೆ. ಇದೆಲ್ಲ ಪ್ರೀತಿಯ ಸಂಕೇತ ಆಗಿದೆ. ತುಮಾರ ಲವ್ ಹೇ, ನಿಮ್ಮ ಪ್ರೀತಿ ಇದೆ ಶುಭಾಬರರ ಜೊತೆಗೆ. ಇನ್ಕಾ ಖೂನ್ ನಿಕಲ್ತಾ ಹೇ, इनको दुख हो सकता लेकिन शिव बाबा को कभी दुख नहीं हो सकता. ಶಿವ ಬಾಬರವ್ರಿಗೆ ರಕ್ತ ಬರೋದಿಲ್ಲ. ರಕ್ತ ಯಾರಿಗ್ ಬರೋ ಚಾನ್ಸ್ ಇದೆ? ಬ್ರಹ್ಮ ಬಾಬರವ್ರಿಗೆ. ಶಿವ ಬಾಬರವ್ರಿಗೆ ಎಂದೂ ದುಃಖ ಆಗೋದೇ ಇಲ್ಲ, ಯಾಕೆಂದ್ರೆ ಅವರಿಗೆ ಶರೀರ ಇಲ್ಲ. ಶ್ರೀಕೃಷ್ಣಕ್ಕೂ ಅಗರ್ ಕುಚ್ ಲಗಿ ತೋ ದುಃಖ ಹೋಗಾನ, ಶ್ರೀಕೃಷ್ಣನಿಗೆ ಒಂದ್ ವೇಳೆ ಏನಾದ್ರೂ ತಗಲಿದ್ರೆ ದುಃಖ ಆಗತ್ತೆ ತಾನೆ. ಆದ್ರೆ ಅಲ್ಲೇನ್ ದುಃಖ ಇರಲ್ಲ, ಏನು ತಗಲುದು ಇಲ್ಲ, ಏನು ದುಃಖ ಆಗಲ್ಲ. ಆದ್ರೆ ಸುಮ್ನೆ ಶರೀರಧಾರಿಗಳಿಗೆ ಏನಾದ್ರು ಆದ್ರೆ ಅವಶ್ಯವಾಗಿ ಅವ್ರಿಗೆ ದುಃಖ ಆಗತ್ತೆ ತಾನೆ. ತೋ ಉನ್ಕೋ ಫಿರ್ ಪರಮಾತ್ಮ ಕೈಸೆ ಕಹ ಸಕ್ತೆ, ಹಾಗಾದ್ರೆ ದುಃಖ ಆಗುವಂತ ಕೃಷ್ಣನಿಗೆ ಪರಮಾತ್ಮ ಅಂತ ಹೇಗೆ ಹೇಳಬಹುದು? ಬಾಬಾ ಕತೆ ಮೈ ತೋ ದುಃಖ ಸುಖ ಸೇ ನ್ಯಾರಾ ಹೂಂ, ನಾನಂತೂ ದುಃಖ ಸುಖ ಎಲ್ಲದರಿಂದ ದೂರ ಆಗಿದ್ದೇನೆ. ಬಚ್ಚೋं को आकर सदा सुखी बनाता हूँ, ಮಕ್ಕಳಿಗೆ ಬಂದು ನಾನೇನ್ ಮಾಡ್ತೇನೆ? ಸದಾ ಸುಖಿ ಮಾಡ್ತೇನೆ. ಸದಾ ಶಿವ ಅಂತ ಹೇಳಿ ನನಗೆ ಗಾಯನ ಮಾಡ್ತಾರೆ ಅಂತಾರೆ ಬಾಬಾ. ಸದಾ ಶಿವ ಸುಖ ಕೊಡೋರು ಬಾಬಾ ಆಗಿದ್ದಾರೆ. ಸದಾ ಶಿವ ಆಗಿರುವಂತವ್ರು, ಸದಾ ಸುಖವನ್ನ ಕೊಡುವಂತ ತಂದೆ ಹೇಳ್ತಾರೆ, ಹೇ ನನ್ನ ಮಧುರ ಸಿಕ್ಕಿಲ್ಲದೆ ಮಕ್ಕಳೇ, ನೀವು ನನ್ನ ಸುಪುತ್ರ ಮಕ್ಕಳಾಗಿದ್ದೀರಿ. ಜ್ಞಾನದ ಧಾರಣೆ ಮಾಡ್ಕೊಂಡು ಪವಿತ್ರವಾಗಿರ್ತೀರಿ, ಸತ್ಯಯೋಗಿ ಮತ್ತು ಜ್ಞಾನಿ ಆಗಿರ್ತೀರಿ. ಯಾರಲ್ಲಿ ಇಂತ ಎಲ್ಲ ಗುಣ ಇರುತ್ತೆ ಅವರು ನನಗೆ ಪ್ರಿಯ ಎನಿಸುತ್ತಾರೆ. ಬಾಬರವ್ರಿಗೆ ಯಾರು ಪ್ರಿಯ ಅನಿಸ್ತಾರೆ? ಸಿಕ್ಕಿಲ್ಲದೆ ಮಕ್ಕಳು, ಸುಪುತ್ರರು, ಜ್ಞಾನ ಧಾರಣೆ ಮಾಡ್ಕೊಂಡು ಪವಿತ್ರ ಆಗಿರೋರು, ಸತ್ಯಯೋಗಿಗಳು, ಸತ್ಯಜ್ಞಾನಿಗಳು ಬಾಬರವ್ರಿಗೆ ಏನಾಗ್ತಾರಂತೆ? ಪ್ರಿಯ ಆಗ್ತಾರಂತೆ. ನೋಡ್ರಿ, ಎಲ್ಲರೂ ಬಾಬಾವ್ರಿಗೆ ಅಷ್ಟು ಪ್ರಿಯ ಆಗೋದಿಲ್ಲ. ಈ ಕ್ವಾಲಿಟಿ ಯಾರಲ್ಲಿ ಇರುತ್ತಲ್ಲ ಅವ್ರಿಗೆ ಬಾಬಾ ಬಹಳ ಇಷ್ಟ ಪಡ್ತಾರೆ. ಲೌಕಿಕ ಬಾಬಾಗೆ ಪಾಸ್ ಬಿ, ಲೌಕಿಕ ತಂದೆಯ ಬಳಿನೂ ಕೂಡ ಕೆಟ್ಟ ಮಕ್ಕಳು ಒಳ್ಳೆ ಮಕ್ಕಳು ಅಂತ ಇರ್ತಾರೆ ತಾನೆ. ಕೆಲವರು ಕುಲ ಕಳಂಕ ಮಾಡ್ತಾರೆ, ಅವರನ್ನ ತಂದೆನೇ ಮನೆಯಿಂದ ಹೊರಗಡೆ ಹಾಕ್ತಾನೆ ತಾನೆ, ಹಾಕ್ಬೇಕಾಗತ್ತೆ ತಾನೆ. ಬಹುತ್ ಗಂದೆ ಬನ್ ಜಾತೆ ಹೇ, ಕೆಲವು ಮಕ್ಕಳಂತೂ ಇಷ್ಟು ಕೊಳಕಾಗ್ಬಿಡುತ್ತಾರೆ. ಹಾಗೆ ಇಲ್ಲಿಯೂ ಕೂಡ ಯಾರು ಕುಲ ಕಳಂಕ ಮಾಡುವಂತ ಮಕ್ಕಳಿರ್ತಾರೋ ಅವರನ್ನ ಯಜ್ಞದಿಂದ ಹೊರಗಡೆ ಹಾಕ್ಲಾಗತ್ತೆ. ಆಶ್ಚರ್ಯವತ್ತ ಬಚ್ಚಾ ಬನಂತಿ ಸುನಂತಿ ಕಥಂತಿ ಫಿರ್ ಫಾರಕತಿ ದೇವಂತಿ ಇಸ್ತೆ ಹಿ ನಿಶ್ಚಯ ಪತ್ರ ಲಿಖವಾಯ ಜಾತಾ ಹೈ. ಆಶ್ಚರ್ಯವತ್ತಾಗಿ ಬಾಬಾವ್ರ ಮಕ್ಕಳಾಗ್ತಾರೆ, ಕೇಳ್ತಾರೆ, ಕಥೆಯಾಗಿ ವರ್ಣನೆ ಮಾಡ್ತಾರೆ, ಬಾಬಾವ್ರಿಗೆ ಸಮರ್ಪಣೆನೋ ಆಗಿರ್ತಾರೆ. ಆದ್ರೆ ಅಂತವ್ರು ಬಾಬಾವ್ರನ್ನ ಬಿಟ್ಟು ಓಡ್ ಹೋಗ್ಬಿಡ್ತಾರೆ. ಅದಕ್ಕಾಗಿ ಬಾಬಾ ಮೊದಲೇ ಅವರ ಮೈಂಡ್ ಸೆಟ್ ಮಾಡ್ಲಿಕ್ಕೆ
ಅಥವಾ ಮುಂದೆ ಇನ್ನೇನೋ ಅಪವಾದ ಮಾಡಬಾರ್ದಲ್ಲ ಯಜ್ಞಕ್ಕೆ, ಅದಕ್ಕೆ ಮೊದಲೇ ನಿಶ್ಚಯ ಪತ್ರವನ್ನ ಅವರಿಂದ ಬರೆಸಿಕೊಳ್ಳಲಾಗುತ್ತೆ. ತೋ ಲಿಖತ್ ಫಿರ್ ಸಾಮ್ನೆ ದಿ ಜಾಯೇಗಿ, ಬಿಟ್ಟು ಹೋದ್ಮೇಲೆ ಬರ್ಕೊಟ್ಟಿದ್ದೆಲ್ಲ ಇದೇನು ಅಂತ ಅವ್ರ ಮುಂದೆ ಹಿಡಿಬಹುದು. ಬ್ಲಡ್ ಸೇವೆ ಲಿಖ ಕರ್ ದೇತೆ ಹೇ, ಬ್ಲಡ್ ಇಂದ ಬರ್ಕೊಟ್ಟವರು ಬಾಬಾವ್ರನ್ನ ಕೈ ಬಿಟ್ಟು ಹೋಗಿದ್ದಾರೆ. ब्लड से लिखकर प्रतिज्ञा करते, आजकल तो कसम भी उठवाते हैं. ಇತ್ತೀಚೆಗೆ ಪ್ರತಿಜ್ಞಾ ಪತ್ರ ಬರೆಸಿಕೊಳ್ಳೋದ್ರ ಜೊತೆಗೆ ನೀವು ನೋಡಿರ್ಬೋದು, ಸಮರ್ಪಣಾ ಸಮಾರಂಭ ಇದ್ದಾಗ ಅಕ್ಕಂದರಿಂದ ಬ್ರಹ್ಮಕುಮಾರರಿಂದ ಪ್ರತಿಜ್ಞೆಯನ್ನು ಕೂಡ ಮಾಡಿಸಿಕೊಳ್ಳಲಾಗುತ್ತೆ. परंतु वह है झूठा कसम, ईश्वर को हाजिर नाजिर जानना, अर्थात यह भी ईश्वर है, मैं भी ईश्वर कसम उठाता हूँ. ಈ ಕೋರ್ಟ್ಗಳಲ್ಲಿ ಏನೋ ಪ್ರತಿಜ್ಞೆ ಬರೆಸ್ಕೊಳ್ತಾರೆ, ಅದು ಸುಳ್ಳು ಪ್ರತಿಜ್ಞೆ ಆಗಿದೆ. ಈಶ್ವರನನ್ನ ಹಾಜಿರ್ ನಾಜಿರ್, ಅವರು ಎದುರಿಗೆ ಇದ್ದಾರೆ ಅಂತ ತಿಳ್ಕೊಂಡು, ನಾನು ಈಶ್ವರ, ನೀನು ನಿನ್ನಲ್ಲೂ ಈಶ್ವರ ಇದ್ದಾನೆ ಅಂತೇಳಿ ತಿಳಿದುಕೊಂಡು ನಾನು ಪ್ರತಿಜ್ಞೆ ಮಾಡ್ತೇನೆ ಅನ್ನೋದು ಇದು ಸುಳ್ಳು ಪ್ರತಿಜ್ಞೆ ತಾನೆ. ಶುಭಾಬ ಎಲ್ಲರಲ್ಲೂ ಇಲ್ಲ ತಾನೆ. ಈ ಮಾತನ್ನ ಮಮ್ಮಾರವ್ರಿಗೆ ಜಡ್ಜ್ ಹೇಳ್ಕೊಟ್ಟಾಗ ಮಮ್ಮ ಏನಂದ್ರು, ನಾನು ಸುಳ್ಳು ಪ್ರತಿಜ್ಞೆ ಮಾಡೋದಿಲ್ಲ, ಭಗವಂತ ಎಲ್ಲರ ಕಡೆ ಎಲ್ಲರಲ್ಲೂ ಇಲ್ಲ, ಅವರು ಸರ್ವ್ಯಾಪಿ ಅಲ್ಲ, ಅವರು ಪರಂಧಾಮ ನಿವಾಸಿ ಆಗಿದ್ದಾರೆ, ನಾನು ಸುಳ್ಳು ಪ್ರತಿಜ್ಞೆ ಮಾಡಲ್ಲ ಅಂತ ಪಟ್ಟಿಡಿದ ನಿಂತಿದ್ರು ಅಲ್ವಾ. ಅವ್ರು ಹೇಳಲೇ ಇಲ್ಲ ಆ ಶಬ್ದ. ಅಪ್ಪಿ ತಪ್ಪಿಯೂ ಮುಖದಲ್ಲಿ ಭಗವಂತನ ನಿಂದನೆ ಹೆಂಗ್ ಮಾಡ್ಬೇಕು, ದೊಡ್ಡ ನಿಂದನೆ, ಎಲ್ಲಾ ಕಡೆ ಇದ್ದಾನೆ ಅನ್ನೋದು ಅದು ನಿಂದನೆ. ಅಷ್ಟೆಲ್ಲಾ ಸಭೆ ಮುಂದೆ ನಾನು ಭಗವಂತನ ನಿಂದನೆ ಹೆಂಗ್ ಮಾಡ್ಬೇಕು, ಮಮ್ಮ ಹೇಳಲೇ ಇಲ್ಲ, ಸರ್ವ್ಯಾಪಿ ಇದ್ದಾನೆ ಅಂತ ಹೇಳಲೇ ಇಲ್ಲ ಮಮ್ಮ. ಬಾಬಾ ಕತೆ ಅಭಿ ತುಮ್ ಪ್ರಾಕ್ಟಿಕಲ್ ಮೇ ಹಾಜಿರ್ ನಾಜಿರ್ ಜಾನ್ತೆ ಹೋ. ತಂದೆ ಹೇಳ್ತಾರೆ, ಮಕ್ಳೇ ಇವಾಗ ನೀವು ಪ್ರಾಕ್ಟಿಕಲ್ ನಲ್ಲಿ ಭಗವಂತನನ್ನ ಸಮ್ಮುಖದಲ್ಲಿ ನೋಡ್ತಾ ಇದ್ದೀರಿ. ಬಾಬಾಯಿನ ಆಂಖೋ ರೂಪಿ ಕಿಟಕಿಯೋ ಸೇ ದೇಖ್ತೆ ಹೇ. ಬ್ರಹ್ಮ ಬಾಬಾ, ಶಿವ ಬಾಬಾ ಬ್ರಹ್ಮ ಬಾಬರವರ ಕಣ್ಣು ಎನ್ನುವಂತ ಕಿಟಕಿಯ ಮೂಲಕ ನೋಡ್ತಾರೆ. ಯಹ ಪ್ಯಾರಾ ಪರಾಯ ಶರೀರ ಹೇ. ಬ್ರಹ್ಮ ಬಾಬರವರ ಶರೀರ ಶಿವಬಾಬರವ್ರಿಗೆ ಪರ ಶರೀರ ಆಗಿದೆ, ಲೋನ್ ಆಗಿ ತಗೊಂಡಿದ್ದಾರೆ. ಬಾಬಾ ಕಿರಾಯೆದಾರ್ ಹೇ, ಶಿವಬಾಬಾ ಏನಾಗಿದ್ದಾರೆ, ಬಾಡಿಗೆದಾರ ಆಗಿದ್ದಾರೆ ಬ್ರಹ್ಮ ಬಾಬರ್ ಶರೀರಕ್ಕೆ. ಮಕಾನ್ ಕೋ ಕಾಮೆ ಲಾಯ ಜಾತಾ ಹೇ ನಾ, ತೋ ಬಾಬಾ ಕತೆ. ಈಗ ಒಬ್ರು ಬಾಡಿಗೆಗೆ ಇದ್ದ ಮೇಲೆ ಅದನ್ನ ಉಪಯೋಗಿಸ್ತಾರೆ ತಾನೆ. ಹಾಗೆ ಶಿವ ಬಾಬಾ ಬ್ರಹ್ಮ ಬಾಬರವರ ಕಣ್ಣು ಮತ್ತು ಮುಖವನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ತೋ ಬಾಬಾ ಕತೆ ಮೇ ಯತನ್ ಕಾಮೆ ಲಾತಾ ಹೂಂ. ಅದೇ ತರ ನಾನು ಇವರ ಶರೀರವನ್ನ ಕೆಲಸಕ್ಕೆ ತಗೊಳ್ತೇನೆ. ಬಾಬಾ ಇನ್ನ ಕಿಟಕಿಯೋ ಸೇ ದೇಖ್ತೆ ಹೇ. ಶಿವ ಬಾಬಾ ಏನ್ ಮಾಡ್ತಾರಂತೆ, ಈ ಮನೆ ತಗೊಂಡು ಬಾಡಿಗೆಗೆ ತಗೊಂಡು ಈ ಕಿಟಕಿಯ ಮೂಲಕ ಹೊರಗಡೆ ನೋಡ್ತಾರಂತೆ. ಯಾಕೆ ನೋಡ್ತಾರೆ ಬಾಬಾ? ಮಕ್ಕಳಿಗೆ ದೃಷ್ಟಿ ಕೊಡ್ಲಿಕ್ಕೆ, ಶಕ್ತಿ ಕೊಡ್ಲಿಕ್ಕೆ ಬಾಬಾ ಕಿಟಕಿಯ ಮೂಲಕ ನೋಡ್ತಾರಂತೆ. ಅದಕ್ಕೆ ಇವತ್ತಿಗೂ ಕೂಡ ಬಾಬಾ ರೂಮ್ ನಲ್ಲಿ ಬ್ರಹ್ಮ ಬಾಬಾವರ ದೃಷ್ಟಿ ತಗೊಂಡು ನಾವು ಯೋಗ ಮಾಡ್ತೇವೆ ತಾನೆ. ಬಾಬಾ ಕಣ್ಣಿನ ಮೂಲಕ ನಮ್ಗೇನ್ ಕೊಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ. ಅದಕ್ಕೆ ದೃಷ್ಟಿ ಯೋಗ ಇದೆ. ಆತ್ಮ ಜರೂರ್ ಆರ್ಗನ್ ಸೆ ಹಿ ಕಾಮ್ ಲೇಗಿನ. ಆತ್ಮಗಳು ಅವಶ್ಯವಾಗಿ ಆರ್ಗನ್ಸ್ ಗಳಿಂದಲೇ ಕೆಲಸವನ್ನ ತಗೊಳ್ತಾರೆ ತಾನೆ. ಮೈ ಆಯಾ ಹೂ ತೋ ಜರೂರ್ ಸುನಾಂಗನ. ನಾನ್ ಬಂದಿದ್ದೆ, ನನ್ ಮೇಲೆ ಅವಶ್ಯವಾಗಿ ನಿಮ್ಗೆ ಜ್ಞಾನ ತಿಳಿಸ್ಕೊಡ್ತೇನೆ ತಾನೆ. ಆರ್ಗನ್ಸ್ ಯೂಸ್ ಕರ್ತೆ ಹೇ ತೋ ಜರೂರ್ ಕಿರಾಯ ಭಿ ದೇನಾ ಪಡೇಗಾ. ಶಿವ ಬಾಬಾ ಬ್ರಹ್ಮ ಬಾಬರವರ ಶರೀರ ರೂಪಿ ಆರ್ಗನ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಏನ್ ಮಾಡ್ತಾರೆ ಬಾಬಾ, ಬಾಡಿಗೆ ಕೂಡ ಕೊಡ್ತಾರೆ ತಾನೆ. ಏನ್ ಬಾಡಿಗೆ ಕೊಡ್ತಾರೆ ಶಿವ ಬಾಬಾ? ತುಮ್ ಬಚ್ಚೆ ಇಸ್ ಸಮಯ ನರಕ ಕೋ ಸ್ವರ್ಗ ಬನಾನೆ ವಾಲೆ ಹೋ. ನೀವು ಮಕ್ಕಳು ಈ ಸಮಯದಲ್ಲಿ ನರಕವನ್ನ ಸ್ವರ್ಗ ಮಾಡೋರಿದ್ದೀರಿ. ತುಮ್ ರೋಶ್ನಿ ದೇನೆ ವಾಲೆ ಜಾಗೃತಿ ಕರ್ನೆ ವಾಲೆ ಹೋ. ನೀವು ಬೆಳಕನ್ನ ಕೊಡೋರಾಗಿದ್ದೀರಿ ಮತ್ತು ಜಾಗೃತ ಮಾಡೋರಾಗಿದ್ದೀರಿ. ಅವ್ರದ್ದು ಸಾಬ್ ಕುಂಭಕರ್ಣಕ್ಕೆ ನೀಂದ ಮೇ ಸೋಯೆ ಪಡೆ ಹೇ. ಇನ್ನುಳಿದವರೆಲ್ಲ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗ್ ಬಿಟ್ಟಿದ್ದಾರೆ. ತುಮ್ ಮಾತಾಯೇ ಜಗಾತಿ ಹೋ, ಸ್ವರ್ಗ ಕಾ ಮಾಲಿಕ್ ಬನಾತೆ ಹೋ. ನೀವು ಮಾತೆಯರು ಜಾಗೃತ ಆಗಿದ್ದೀರಿ, ಸ್ವರ್ಗದ ಮಾಲೀಕ ಮಾಡ್ತೀರಿ. ಈ ಸಮಯ ನೀವು ಮಾತೆಯರು ಎಲ್ಲರನ್ನು ಜಾಗೃತ ಮಾಡ್ತೀರಿ, ಸ್ವರ್ಗದ ಮಾಲೀಕ ಮಾಡ್ತೀರಿ. ಇಸ್ಮೇ ಮೆಜಾರಿಟಿ ಮಾತಾओं की है. ಇದರಲ್ಲಿ ಮೆಜಾರಿಟಿ ಯಾರದ್ದು? ಮಾತೆಯರು. ಮಾತೆಯರ ಬಗ್ಗೆ ಯಾಕೆ ಹೇಳ್ತಾರಂದ್ರೆ ಮೆಜಾರಿಟಿ ಮಾತೆಯರಿದ್ದಾರೆ, ಅದಕ್ಕೆ ಇಸ್ಲಿಯೇ ಅದಕ್ಕಾಗಿ ಬಂದೇ ಮಾತರಮ್ಮ ಎನ್ನುವಂತ ಗಾಯನ ಇದೆ. ಭೀಷ್ಮ ಪಿತಾಮಹ ಇತ್ಯಾದಿಗಳಿಗೂ ಕೂಡ ಯಾರು ಬಾಣ ಹೊಡೆದಿದ್ದು? ಕುಮಾರಿಯರು. ಬಾಬಾ ಹೇಳ್ತಾರೆ ಮನ್ಮನಾಭ ಮಧ್ಯಾಜಿ ಭವದ ಬಾಣ ಎಷ್ಟು ಸಹಜ ಇದೆ. ಬಾಣದ ಹೆಸರೇನು?
ಮನ್ಮನಾಭವ್ ಮಧ್ಯಾಜಿ ಭವದ ಬಾಣ. ಬಾಬಾ ಹೇಳ್ತಾ ಇದ್ದಾರೆ, ಇನಿ ಬಾಣೋಸಿ, ಇದೇ ಬಾಣಗಳಿಂದ ನೀವು ಮಾಯನ್ನ ಗೆದ್ದು ಬಿಡ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ, ತುಮೆ ಏಕ್ ಬಾಬಾ ಕಿ ಯಾದ್ ಏಕ ಕಿ ಶ್ರೀಮತ್ ಪರ್ ಚಲ್ನಾ ಹೈ. ನೀವು ಒಬ್ಬ ತಂದೆಯ ನೆನಪು ಮತ್ತು ಒಬ್ಬನ ಶ್ರೀಮತದಂತೆ ನಡಿಬೇಕು. ಬಾಪ್ ತುಮೆ ऐसे श्रेष्ठ कर्म सिखलाते हैं जो 21 जन्म कभी कर्म कूटने की दरकारी नहीं है. ಬಾಬಾ ನಾವು ಮಕ್ಕಳಿಗೆ ಎಷ್ಟು ಶ್ರೇಷ್ಠ ಕರ್ಮವನ್ನ ಮಾಡೋದಕ್ಕೆ ಕಲಿಸ್ಕೊಡ್ತಾರಂದ್ರೆ 21 ಜನ್ಮಗಳವರೆಗೆ ಅಯ್ಯೋ ನನ್ನ ದುರಾದೃಷ್ಟವೇ, ಅಯ್ಯೋ ನನ್ನ ದುರ್ಭಾಗ್ಯ ಅನ್ನುವಂತ ಶಬ್ದಗಳೇ ಅಲ್ಲಿ ಇರೋದಿಲ್ಲ. ನೀವು ಎವರ್ ಹೆಲ್ದಿ ಎವರ್ ವೆಲ್ದಿ ಆಗ್ಬಿಡ್ತೀರಿ. ಅನೇಕ ಬಾರಿ ನೀವು ಸ್ವರ್ಗದ ಮಾಲೀಕರಾಗ್ತೀರಿ. ರಾಜ್ಯವನ್ನ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಹೀಗೆ ಪ್ರತಿ ಕಲ್ಪ ಅನೇಕ ಬಾರಿ ಮಾಡಿದ್ದೀರಿ. ನೀವು ಬ್ರಾಹ್ಮಣ ಕುಲ ಭೂಷಣರೇ ಏನಾಗಿದ್ದೀರಿ? ನೀವು ಬ್ರಾಹ್ಮಣ ಕುಲಭೂಷಣರೇ ಈ ನಾಟಕದಲ್ಲಿ ಏನಾಗಿದ್ದೀರಿ? ಹೀರೋ ಹೀರೋಯಿನ್ ಪಾತ್ರಧಾರಿ ಆಗಿದ್ದೀರಿ. ಡ್ರಾಮಾದಲ್ಲಿ ಸಬ್ಸೆ ಎಲ್ಲಕ್ಕಿಂತ ಶ್ರೇಷ್ಠ ಪಾತ್ರ ಅಂದ್ರೇನೆ ನೀವು ಮಕ್ಕಳದ್ದು ಅಂತಾರೆ ಬಾಬಾ. ತೋ ಏಸೆ ಊಂಚ್ ಬನಾನೆ ವಾಲೆ ಬಾಬಾ ಕೆ ಸಾಥ್. ಹಾಗಾದ್ರೆ ಇಷ್ಟು ಶ್ರೇಷ್ಠ ಮಾಡ್ತಾರೆ ಬಾಬಾ, ನಮ್ಮನ್ನೇ ಹೀರೋ ಹೀರೋಯಿನ್ ಮಾಡ್ತಾರೆ. ಈ ಸೃಷ್ಟಿ ನಾಟಕದಲ್ಲಿ ನಮ್ಮ ಪಾತ್ರನೇ ಬಾಬಾ ಶ್ರೇಷ್ಠ ಮಾಡ್ತಾರೆ ಅಂದ ಮೇಲೆ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವಂತ ಶ್ರೇಷ್ಠರನ್ನಾಗಿ ಮಾಡುವಂತ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮೇಲೆ ಏನಿರ್ಬೇಕು? ಬಹುತ್ ಲವ್ ಚಾಯೆ. ಬಾಬಾ ಆಪ ಕಮಾಲ್ ಕರ್ತೆ ಹೋ. ಅಷ್ಟು ಪ್ರೀತಿಯಿಂದ ಬಾಬನ್ ಜೊತೆಗೆ ಮಾತಾಡ್ರಿ, ಬಾಬಾ ನೀವು ಕಮಾಲ್ ಮಾಡ್ತೀರಿ. ನ ಮನ ನ ಚಿತ್ತ ಹಮ್ಕೋ ಥೋಡಿ ಪತಾ ಹೈ. ನನಗೆ ಕನಸು ಮನಸ್ಸಲ್ಲೂ ನನ್ನ ಚಿತ್ತದಲ್ಲೂ ನನ್ನ ಮನಸ್ಸಿಗೂ ಗೊತ್ತೇ ಇರ್ಲಿಲ್ಲ. ಹಂಸೋ ನಾರಾಯಣ ಥೇ, ನಾನೇ ನಾರಾಯಣ ಆಗಿದ್ದೆ, ನಾನೇ ನಾರಾಯಣ ಆಗ್ತೀನಿ. ಎಷ್ಟು ಶ್ರೇಷ್ಠ ಬಾಬಾ ಮಾಡ್ತಾರೆ. ಬಾಬಾ ಹೇಳ್ತಾರೆ, ತುಮ್ ಸೋ ನಾರಾಯಣ ಅಥವಾ ಸೋ ಲಕ್ಷ್ಮೀ ದೇವಿ ದೇವತಾ ಥೇ, ಪುನಃ ಜನ್ಮ ಲೇತೆ ಅಸುರ ಬನ್ ಗಯೇ. ಬಾಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ತಾನೇ ಮಕ್ಳೇ, ನೀವೇ ನಾರಾಯಣ ಅಥವಾ ಶ್ರೀ ಲಕ್ಷ್ಮೀ ದೇವಿ ದೇವತಾ ಇದ್ರಿ, ಆಮೇಲೆ ಪುನಃ ಜನ್ಮ ತಗೊಳ್ತಾ ಏನಾಗೋಗ್ಬಿಟ್ರಿ? ಅಸುರ ಆಗ್ಬಿಟ್ರಿ. ಈಗ ಪುನಃ ಪುರುಷಾರ್ಥ ಮಾಡಿ ಆಸ್ತಿಯನ್ನ ಪಡೆದುಕೊಳ್ಳಿ. ಎಷ್ಟು ಯಾರು ಪುರುಷಾರ್ಥ ಮಾಡ್ತಾರೋ ಅಷ್ಟು ಅದೇ ರೀತಿ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ರಾಜಯೋಗ ಒಬ್ಬ ತಂದೆನೇ ನಮ್ಗೆ ಕಲಿಸ್ಕೊಟ್ಟಿದ್ರು. ಸತ್ಯವಾದ ಸಹಜ ರಾಜಯೋಗವನ್ನ ನೀವೆಲ್ಲ ಮಕ್ಕಳಿಗೆ ಕಲಿತಾ ಇದ್ದೀರಿ. ನಿಮ್ಮ ಕರ್ತವ್ಯ ಆಗಿದೆ ಎಲ್ಲರಿಗೂ ತಂದೆಯ ಪರಿಚಯವನ್ನ ಕೊಡೋದು. ಕೊಡ್ತಾ ಇದ್ದೀರಾ? ಒಂದು ಕಡೆ ಶಿಬಿರ ಸ್ಟಾರ್ಟ್ ಆಗಿದೆ. ಹೌಸಿಂಗ್ ಬೋರ್ಡ್ ಅಲ್ಲಿ ಶಿಬಿರ ಮಾಡ್ತಾ ಇದ್ದೀವಿ. ನಿನ್ನೆ ಸುಮಾರು 15 ಜನ ಬಂದಿದ್ರು ಅಲ್ವಾ. ನಮ್ ಕರ್ತವ್ಯ ಎಲ್ಲರಿಗೂ ಏನ್ ಮಾಡ್ಬೇಕು? ಎಷ್ಟೋ ದಿನ ಆಯ್ತು ಶಿಬಿರ ಅದೆಲ್ಲ ಮಾಡಿಲ್ಲ. ಫಿಕ್ಸ್ ಮಾಡ್ರಿ. ಒಬ್ಬೊಬ್ರು ಒಂದೊಂದು ಕಡೆಗೆ ಶಿಬಿರ ಫಿಕ್ಸ್ ಮಾಡ್ರಿ ಅಲ್ವಾ. ಈಗ ನಡೀತಾ ಇದೆ, ಇದು ಮುಗಿದ್ಮೇಲೆ ಇನ್ನೊಂದ್ ಕಡೆ ಮಾಡೋಣ. ಬಾಬಾ ಹೇಳ್ತಾರೆ, ಎಲ್ಲರಿಗೂ ನೀವು ಬಾಬಾವ್ರ ಪರಿಚಯ ಕೊಡೋದು ನಿಮ್ಮ ಕರ್ತವ್ಯ ಆಗಿದೆ. ಸಭಿ ನಿಧನ್ ಕೆ ಬಲ್ ಪಡೆ ಹೇ. ಎಲ್ಲರೂ ಏನಾಗೋಗ್ಬಿಟ್ಟಿದ್ದೀರಿ? ಅನಾಥರಾಗ್ಬಿಟ್ಟಿದ್ದಾರೆ. ಯ ಬಾತೆ ಭಿ ಕಲ್ಪ ಪಹಲೆ ವಾಲೆ ಕೋಟೋ ಮೇ ಕೋಯಿ ಹಿ ಸಮझेंगे. ಈ ಮಾತುಗಳನ್ನು ಕೂಡ ಕಲ್ಪದ ಮೊದಲಿನ ಕೋಟೆಯಲ್ಲಿ ಕೆಲವು ಆತ್ಮಗಳು ಮಾತ್ರ ತಿಳಿದುಕೊಂಡಿದ್ದಾರೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಇಡೀ ಜಗತ್ತಿನಲ್ಲಿ ಮಹಾನ್ ಮೂರ್ಖರನ್ನ ನೋಡೋದಿದ್ರೆ ಇಲ್ಲೇ ನೋಡ್ಬೇಕು. ಎಲ್ಲಿ? ಯಜ್ಞದಲ್ಲೇ ನೋಡ್ಬೇಕು. बाप जिनको 21 जन्म का वर्षा मिलता उनको भी फारकती दे देते हैं. ಯಾರು ಅವರು? ಮಹಾಮೂರ್ಖರು. ಯಜ್ಞದಲ್ಲೇ ಮಹಾಮೂರ್ಖರು ಯಾರು? ಯಾರಿಂದ 21 ಜನ್ಮಗಳ ಆಸ್ತಿ ಸಿಗುತ್ತೆ ಅಂತ ಗೊತ್ತಿದ್ರು ಇಂಥ ಶ್ರೇಷ್ಠ ಭಾಗ್ಯವನ್ನ ಒದ್ದು ಬಾಬಾವ್ರಿಗೆ ಡೈವರ್ಸ್ ಕೊಟ್ಟು ಹೋಗ್ತಾರಲ್ಲ, ಅವರು ಮಹಾನ್ ಮೂರ್ಖರಾಗಿದ್ದಾರೆ. ಬಾಬಾ ಇದ್ರೆ ಯಹ ಬಿ ಡ್ರಾಮಾ ಮೇ ನೋಂದ್ ಹೇ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಈಗ ನೀವು ಸ್ವಯಂ ಈಶ್ವರನ ಸಂತಾನರಾಗಿದ್ದೀರಿ. ನಂತರ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರ ಸಂತಾನ ಆಗುತ್ತೀರಿ. ಈಗ ಅಸುರಿ ಸಂತಾನರಿಂದ ಈಶ್ವರೀಯ ಸಂತಾನರಾಗಿದ್ದೀರಿ. ಬಾಬಾ ಪರಮಧಾಮದಿಂದ ಬಂದು ಪತಿತರಿಂದ ಪಾವನ ಮಾಡ್ತಾರೆ ಅಂದ್ಮೇಲೆ ನಾವು ಎಷ್ಟು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಭಕ್ತಿ ಮಾರ್ಗದಲ್ಲಿ ಕೂಡ ನಾವು ಶುಕ್ರಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಬಂದಿದ್ದೇವೆ ಅಲ್ವಾ. ಈ ದೇವಸ್ಥಾನಗಳೆಲ್ಲ ಯಾವುದಕ್ಕೆ ಸಾಕ್ಷಿ? ಯಾವುದ್ರ ಯಾದ್ಗಾರ್ ಇದು? ನಮ್ಮ ಧನ್ಯವಾದಗಳ ಯಾದ್ಗಾರ್. ನಾವು ಭಗವಂತನಿಗೆ ಧನ್ಯವಾದ ಅರ್ಪಿಸ್ಲಿಕ್ಕೆ ಮಂದಿರಗಳನ್ನೆಲ್ಲ ಮಾಡಿದ್ವಿ. ಬಾಬಾ ಇದ್ರೆ ದುಃಖದಲ್ಲಿ ಎಲ್ಲರೂ ದುಃಖದಲ್ಲಿ
ಭಗವಂತನಿಗೆ ಯಾರು ಧನ್ಯವಾದ ಭಗವಂತ, ಥ್ಯಾಂಕ್ಸ್ ಭಗವಂತ, ನನಗಿಷ್ಟು ದುಃಖ ಕೊಟ್ಟೆ ಅಂತ ಹೇಳ್ತಾರ? ಇಲ್ಲ. ಸುಖ ಬಂದಾಗ ಏನ್ ಮಾಡ್ತಾರೆ ಎಲ್ರು? ಥ್ಯಾಂಕ್ಸ್ ಹೇಳ್ತಾರೆ ತಾನೆ. ಹಂಗೆ ಥ್ಯಾಂಕ್ಸ್ ಹೇಳುವಂತ ಪದ್ಧತಿನೇ ಈ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ದೇವರಿಗೆ ಅಭಿಷೇಕ ಅಂತೆ, ಅದಂತೆ ಇದಂತೆ, ದೇವಸ್ಥಾನ ಪೂಜೆ ಇವೆಲ್ಲ ಏನದು? ಅದೆಲ್ಲ ಧನ್ಯವಾದ ಹೇಳೋದು. ಅಭಿ ತುಮ್ಕೋ ಕಿತನಾ ಸುಖ ಮಿಲ್ತಾ ತೋ ಬಹುತ್ ಲವ್ ಹೋನಾ ಚಾಹಿ. ಈಗ ನೀವು ಮಕ್ಕಳಿಗೆ ಎಷ್ಟು ಸುಖ ಸಿಗುತ್ತಂದ್ಮೇಲೆ ಅಂತ ತಂದೆ ಮೇಲೆ ಎಷ್ಟು ನಿಮ್ಗೆ ಪ್ರೀತಿ ಇರ್ಬೇಕು. ನಾವು ತಂದೆ ಜೊತೆಗೆ ಪ್ರೀತಿಯಿಂದ ಮಾತಾಡ್ತೇವೆ. ಬಾತೆ ಕರೆಂಗೆ ತೋ ಕ್ಯೋ ನಹಿ ಸುನೆಂಗೆ. ನಾವು ಬಾಬಾರ್ ಜೊತೆಗೆ ಪ್ರೀತಿಯಿಂದ ಮಾತನಾಡಿದ್ರೆ ಬಾಬಾ ಯಾಕೆ ಕೇಳಿಸಿಕೊಳ್ಳುವುದಿಲ್ಲ? ನಾವು ಪ್ರೀತಿಯಿಂದ ಮಾತಾಡಲ್ಲ. ಹಾಗಾಗಿ ಒಂದು ಗೀತೆ ಇದೆ ತಾನೆ ಭಕ್ತಿ ಮಾರ್ಗದಲ್ಲಿ, ಯಾವ್ದದು? ಭಗವಂತ ಬರೋದಿಲ್ಲ. ಯಶೋದೆ ಹಂಗೆ ಕರೆದ ನೋಡ್ರಿ, ಭಗವಂತ ಬರ್ತಾನೆ. ಭಗವಂತ ತಿನ್ನೋದಿಲ್ಲ ಅಂತ ಹೇಳ್ತೀರಿ, ಯಶೋದೆ ಹಾಗೆ ತಿನ್ನಿಸಿ ನೋಡ್ರಿ ಬರ್ತಾನೆ. ಹೀಗದು ಶಬರಿ ಹಂಗೆ ಕರೆದ ಕಾದ ನೋಡ್ರಿ ಅವನು ಬರ್ತಾನೆ. ಹಿಂಗೇನೋ ಒಂದು ಗೀತೆ ಇದೆ ಭಕ್ತಿ ಮಾರ್ಗದಲ್ಲಿ, ಆಮೇಲೆ ಹಾಕ್ರಿ ಬೇಕಾದ್ರೆ. ಹೀಗೆ ನೀವು ಪ್ರೀತಿಯಿಂದ ಮಾತನಾಡಿದ್ರೆ ಬಾಬಾರ ಜೊತೆ ಬಾಬಾ ಅವಶ್ಯವಾಗಿ ಕೇಳಿಸಿಕೊಳ್ಳುತ್ತಾರೆ. ಕನೆಕ್ಷನ್ ಏನಾ? ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಭಗವಂತನ ಜೊತೆ ಕನೆಕ್ಷನ್ ಇರುತ್ತೆ. ಸುಮ್ನೆ ಕಾಟಾಚಾರಕ್ಕಾಗಿ ನಾವು ನೆನಪು ಮಾಡಿದ್ರೆ ಅಲ್ಲಿ ಕನೆಕ್ಷನ್ ಇಲ್ಲ. ಕನೆಕ್ಷನ್ ಇಲ್ಲದೆ ಇದ್ರೆ ಹೆಂಗ್ ಸಿಗ್ತದೆ ಶಕ್ತಿ ಅಲ್ವಾ? ಪ್ರೀತಿಯಿಂದ ಮಾತ್ರ ಕನೆಕ್ಷನ್ ಜೋಡಿಸಲ್ಪಡುತ್ತೆ. ರಾತ್ಕು ಉಟ್ಕರ್ ಬಾಬಾ ಸೇ ಬಾತೆ ಕರ್ನಿ ಚಾಹಿಯೇ. ರಾತ್ರಿ ಮಲಗುವಾಗ್ಲೂ ಕೂಡ ಬಾಬಾರ ಜೊತೆಗೆ ಮಾತಾಡ್ಬೇಕು. ಎಷ್ಟು ಸಮಯ? ಬಾಬಾ ಏನ್ ಹೇಳಿದ್ರು? ಮಿನಿಮಮ್ ಅರ್ಧ ಗಂಟೆ ಬಾಬಾನ್ ಜೊತೆ ಮಾತಾಡಿ ಮಲಗ್ಬೇಕು. ಬಾಬಾ ಅಪ್ಪನ ಅನುಭವ ಬದಲಾತೆ ರಹತೆ ಮೈ ಬಹುತ್ ಯಾದ್ ಕರ್ತಾ ಹೂಂ. ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಿದ್ರು, ನಾನು ಬಹಳಷ್ಟು ತಂದೆಯನ್ನ ರಾತ್ರಿಯಲ್ಲಿ ನೆನಪು ಮಾಡ್ತೇನೆ. ಅಮೃತ ವೇಳೆಯಲ್ಲಿ ಬ್ರಹ್ಮ ಬಾಬಾ ಮಮ್ಮ ಬಹಳ ಚೆನ್ನಾಗಿ ನೆನಪು ಮಾಡ್ತಿದ್ರು. ಮೊನ್ನೆ ಗುರುವಾರ ದಿನ ಸಾಯಂಕಾಲ ಕ್ಲಾಸ್ ಅಲ್ಲಿ ಮಮ್ಮಾರವರ ಅನುಭವ ಕೇಳಿದ್ವಿ ತಾನೆ. ಯಜ್ಞವತ್ಸರಿಗೆಲ್ಲ ಬೆಳಿಗ್ಗೆ 2:30 ಗಂಟೆ ಆಯ್ತು ಅಂತ ಯಾವ್ದ್ರಿಂದ ಗೊತ್ತಾಗ್ತಿತ್ತು? ಅವರೆಲ್ಲ ಮಮ್ಮನ ರೂಮ್ ನೋಡ್ತಿದ್ರು, ಲೈಟ್ ಹತ್ತಿದ್ರ 2:30 ಆಯ್ತು ಅಂತ ಅವ್ರಿಗೆ ಗೊತ್ತಾಗ್ತದೆ. ಕರೆಕ್ಟ್ 2:30ಗೆ ಯಜ್ಞದಲ್ಲಿ ಎಂದೂ ಹೆಚ್ಚು ಕಡಿಮೆ ಎದ್ದೇ ಇಲ್ಲ ಅವ್ರು. 2:30 ಕರೆಕ್ಟ್ ಆಗಿ ಎದ್ದು ಬಿಡ್ತಿದ್ರಂತೆ. ಅದು ಸೂಚನೆ 2:30 ಆಯ್ತು ಅಂತ ಅವ್ರಿಗೆ ಗೊತ್ತಾಗ್ತಿತ್ತು ನೋಡ್ರಿ. ಅಷ್ಟು ಬೆಳಿಗ್ಗೆ ಎದ್ದು 5 ಗಂಟೆಯಿಂದ 5 ಗಂಟೆ ತನಕನೂ ಅವ್ರು ನೆನಪು ಮಾಡ್ತಿದ್ರು. ಹೀಗೆ ಬ್ರಹ್ಮ ಬಾಬಾ ಕೂಡ ರಾತ್ರಿ ಎಲ್ಲ ಮೋಸ್ಟ್ಲಿ ಮಮ್ಮನ್ಗಿಂತ ಬೇಗ ಎದ್ದಿರ್ತಿದ್ರು ಅನ್ಸುತ್ತೆ. ಅವ್ರು 2 ಗಂಟೆಗೆನೆ ಎದ್ದು ಯೋಗ ಮಾಡ್ತಿದ್ರು. ಬಹಳ ಯೋಗ ಮಾಡ್ತಿದ್ರು ಬ್ರಹ್ಮ ಬಾಬಾ. ಬಾಬಾ ಕಿ ಯಾದ್ ಮೇ ಆಂಸು ಭಿ ಆ ಜಾತೆ. ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಿದ್ರು, ನಾನು ಶಿವಬಾಬಾ ನೆನಪು ಮಾಡ್ತಾ ಕಣ್ಣಲ್ಲಿ ಏನ್ ಬರ್ತದೆ ನನಗೆ? ಪ್ರೇಮದ ಕಣ್ಣೀರು ಬರುತ್ತೆ. ಹಮ್ ಕ್ಯಾ ಥೇ. ಯಾಕೆ ಕಣ್ಣೀರು ಬರ್ತಿತ್ತು? ನಾನು ಏನಿದ್ದೆ? ಎಂಥ ಕವಡೆ ಆಗಿದ್ದೆ ನಾನು, ಎಂಥ ವಿಕಾರ ಇದ್ದೆ, ಪತೀತ ಇದ್ದೆ, ಅಸುರ ಇದ್ದೆ, ಅಥವಾ ಮುಳ್ಳಿದ್ದೆ ಅಲ್ವಾ? ನಾನು ಏನೂ ಆಗಿರ್ಲಿಲ್ಲ. ಆದ್ರೆ ಬಾಬಾ ನನ್ನನ್ನು ಏನ್ ಮಾಡ್ತಿದ್ದಾರೆ? ತುಂಬಿ ವಹ ಬಂತೆ ಹೋ. ಬ್ರಹ್ಮ ಬಾಬಾ ಹೇಳ್ತಿದ್ರು, ಮಕ್ಕಳೇ ನೀವು ಕೂಡ ಹಾಗೆ ಆಗ್ತೀರಾ. ಯೋಗ ಮೇ ರಹನೆ ವಾಲೋಂಕೋ ಬಾಬಾ ಮದದ್ ಭಿ ದೇತೆ ಹೇ. ಬಾಬಾ ಯಾರಿಗೆ ಸಹಾಯ ಮಾಡ್ತಾರೆ? ಯಾರು ಯೋಗದಲ್ಲಿ ಇರ್ತಾರೆ. ಅದು ಯೋಗ ಹೇಗಿರ್ಬೇಕು? ಬರೀ ಯೋಗ ಮಾಡಿದ್ರಲ್ಲ, ಆ ಯೋಗದಲ್ಲಿ ಪ್ರೀತಿಯಿಂದ ನಾವು ಬಾಬಾ ಜೊತೆ ಮಾತಾಡಿದ್ರೆ ಬಾಬಾ ಅವರಿಂದ ನಮ್ಗೆ ಸಹಾಯ ಸಿಗುತ್ತೆ. ಆಪಿ ಆಂಕ ಖುಲ ಜಾಯಿಗೆ. ಯಾರಿಗೆ ಪ್ರೀತಿ ಇರುತ್ತಲ್ಲ ಅವ್ರಿಗೆ ಆಟೋಮೆಟಿಕ್ ಆಗಿ ಅಮೃತ ವೇಳೆಯಲ್ಲಿ ತಾನೇ ಕಣ್ಣು ತೆರೆದುಕೊಂಡ್ಬಿಡುತ್ತೆ. ಅವ್ರು ಯಾರು ಎಬ್ಬಿಸ್ಬೇಕಾಗಿಲ್ಲ, ತಾನೇ ಕಣ್ ತೆರ್ಕೊಂಡ್ಬಿಡುತ್ತೆ. ಅಥವಾ ಕಟಿಯ ಹಿಲು ಜಾಯಿಗೆ. ಯಾರೋ ಕಾಟ್ ಬಂದು ಅಲ್ಲಾಡ್ಸ್ದಂಗ ಆಗತ್ತೆ, ಎಬ್ಬಿಸ್ದಂಗ ಆಗತ್ತೆ. ಯಾಕಂದ್ರೆ ಏನಿದೆ? ಬಾಬಾರ್ ಮೇಲೆ ಪ್ರೀತಿ ಇದೆ. ಬಾಬಾ ಎಬ್ಬಿಸ್ತಾರೆ, ಬಾಬಾನ ಪ್ರೀತಿ ಎಬ್ಬಿಸುತ್ತೆ. ಬಾಬಾ ಬಹುತಂಕ ಉಠಾತೆ ಹೇ. ಬಹಳ ಜನರಿಗೆ ಬಾಬಾ ಕಾಟ್ ಅಲ್ಲಾಡ್ಸಿ ಎಬ್ಬಿಸ್ತಾರಂತೆ. ಯಾರಿಗೆ ಎಬ್ಬಿಸ್ತಾರ? ಹಾಗೆ ನೋಡ್ರಿ, ರಾಮಚಂದ್ರ ಕಾಟ್ ಅಲ್ಲಾಡ್ಸಿ ಎಬ್ಬಿಸ್ತಾರ. ನಿಮ್ಮೆಲ್ರಿಗೂ ಯಾರಿಗಾದ್ರೂ ಅನುಭವ ಆಗಿದ್ಯಾ ಆ ತರ? ಕಾಟ್ ಅಲ್ಲಾಡ್ಸಿ ಎಬ್ಸೋದು ಅಲ್ವಾ? ಬಹಳ ಜನ. ಇನ್ನು ಬೇರೆ ಬೇರೆ ಕರ್ದಂಗ ಆಗತ್ತೆ ಒಂದೊಂದ್ಸಲ ಅಲ್ಲ, ಒಂದ್ಸಲ ತಾನೇ ಕಣ್ಣ ತೆರೆದುಕೊಳ್ಳುತ್ತೆ. ಇದೆಲ್ಲ ಬಾಬಾ ಯಾರು ಬಹಳ ಪ್ರೀತಿ ಮಾಡ್ತಾರೆ, ಯಾರು ಪ್ರೀತಿ ಕನೆಕ್ಷನ್ ಬಾಬನ್ ಜೊತೆ ಇದೆ, ಅವ್ರಿಗೆ ಹೀಗೆಲ್ಲ ಅನುಭವ ಆಗುತ್ತೆ. ಬಾಬಾ ಬಹುತಂಕ ಊಟತೆ. ಬಹಳ ಜನರಿಗೆ ಬಾಬಾ ಎಬ್ಬಿಸ್ತಾರಂತೆ ಬೆಳಿಗ್ಗೆ. ಬೇಹದ್ ಕಾ ಬಾಪ್ ಕಿತನಾ ರೆಹಮ್ ಕರ್ತೆ ಹೇ. ಬೇಹದ್ದಿನ ತಂದೆ ಎಷ್ಟು ದಯೆ ನಮ್ಮ ಮೇಲೆ ತೋರ್ತಾರೆ. ತುಮ್ ಯಹಾ ಕ್ಯೋ ಆಯೆ ಹೋ? ಕಹತೆ ಹೋ ಬಾಬಾ ಭವಿಷ್ಯ ಮೇ ಶ್ರೀ ನಾರಾಯಣ ಶ್ರೀ नारायण को वरने की शिक्षा पाने आए हो.
ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳಿದ್ರೆ ನೀವ್ ಹೇಳ್ತೀರಿ ಬಾಬಾ ಅವರಿಂದ ಭವಿಷ್ಯದಲ್ಲಿ ಶ್ರೀ ನಾರಾಯಣನನ್ನ ವರಿಸುವಂತ ಶಿಕ್ಷಣವನ್ನ ತಗೊಳ್ಳಿಕ್ಕೆ ಅಥವಾ ಲಕ್ಷ್ಮಿನ ವರಿಸ್ಲಿಕ್ಕೆ ಈ ಒಂದು ವರ ಏನಂತಾರೆ ವರ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ನಾನು ಬಂದಿದ್ದೇನೆ ಅಂತ. ಕಿತನಾ ವಂಡರ್ಫುಲ್ ಸ್ಕೂಲ್ ಹೇ ನೋಡಿ, ಲಕ್ಷ್ಮೀ ನಾರಾಯಣನನ್ನ ವರಿಸುವಂತ ವರ ಪರೀಕ್ಷೆಯಲ್ಲಿ ಪಾಸ್ ಆಗುವಂತ ಈ ಶಿಕ್ಷಣ ಎಂತ ವಂಡರ್ಫುಲ್ ಶಾಲೆ ಇದು. ಬಾಬಾ ಹೇಳ್ತಾರೆ ಕಿತನಿ ವಂಡರ್ಫುಲ್ ಬಾತ್ ಇವೆಲ್ಲ ಎಷ್ಟು ವಂಡರ್ಫುಲ್ ಆಗಿರುವಂತ ಮಾತು. ಬಡೇತಿ ಬಡೆ ಯೂನಿವರ್ಸಿಟಿ ಹೇ, ಇದು ಬಹಳ ದೊಡ್ಡ ಯೂನಿವರ್ಸಿಟಿ ಆಗಿದೆ. ಆದ್ರೆ ಗಾಡ್ಲಿ ಯೂನಿವರ್ಸಿಟಿ ಹೆಸರು ರಖನೆ ನಹಿ ದೇತೆ. ಗಾಡ್ಲಿ ಯೂನಿವರ್ಸಿಟಿ ಅಂತ ಇದಕ್ಕೆ ಹೆಸರಿಡ್ಲಿಕ್ಕೆ ಕೊಡೋದಿಲ್ಲ. ನಿಮ್ಗೆ ಗೊತ್ತಿದೆ ಗೌರ್ಮೆಂಟ್ ಈಶ್ವರ ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಅಂತ ಬರ್ಕೊಳ್ಳಿಕ್ ಕೊಡಲ್ಲ. ಅದಕ್ಕೆ ಏನು ಉಪಾಯ ಮಾಡಿದ್ರು ಯಜ್ಞದಲ್ಲಿ ಹಿರಿಯರು ಎಲ್ಲ ಮಹಾರಥಿಗಳು ಸೇರಿ ವಿಶ್ವ ಬೇರೆ ವಿದ್ಯಾಲಯ ಬೇರೆ ಅಂತ ಮಾಡಿದ್ರು. ವಿಶ್ವವಿದ್ಯಾಲಯದ ಆಕ್ಚುಲಿ ಒಂದೇ ಶಬ್ದ, ವಿಶ್ವವಿದ್ಯಾಲಯ ಅಂದ್ರೆ ಯೂನಿವರ್ಸಿಟಿ ಅಂತ ಅರ್ಥ. ಆದ್ರೆ ಗೌರ್ಮೆಂಟ್ ಯೂನಿವರ್ಸಿಟಿ ಅಂತ ಇದಕ್ಕೆ ಹೆಸರಿಡ್ಲಿಕ್ಕೆ ಕೊಡೋದಿಲ್ಲ. ಹಾಗಾಗಿ ವಿಶ್ವ ಗ್ಯಾಪ್ ಕೊಟ್ಟು ವಿದ್ಯಾಲಯ ಅಂತೇಳಿ ಬರೀಲಾಗ್ತದೆ. ಆದ್ರೆ ಆಕ್ಚುಲಿ ಅದು ಯಾವುದೋ ವಿಶ್ವವಿದ್ಯಾಲಯ ಅಲ್ಲ, ಇದು ಒಂದೇ ಏನಾಗಿದೆ ವಿಶ್ವವಿದ್ಯಾಲಯ. ಇಡೀ ವಿಶ್ವದವರಿಗೆ ಇರುವಂತ ಏಕೈಕ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಇದು. ಅವ್ರ ಹೆಸರಿಡ್ಲಿಕ್ಕೆ ಕೊಡೋದಿಲ್ಲ. ಏಕ್ ದಿನ್ ಜರೂರ್ ಮಾನೆಂಗೆ, ಒಂದು ದಿನ ಅವ್ರು ಒಪ್ಪುತ್ತಾರೆ. ಯಾಕೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀರಿ, ಇದನ್ನ ಸೇರಿಸ್ರಿ ಅಂತ ಅವರೇ ಹೇಳ್ಬಿಡ್ತಾರೆ ಗೌರ್ಮೆಂಟ್ನವ್ರೆ. ಅಂತ ಟೈಮ್ ಒಂದಿನ ಬರುತ್ತೆ ಅಂತ ಭಗವಾನ್ ವಾಚಿದೆ. ಆ ತೀರ ಹೆಂಗೆ ಅವರು ಬರ್ಲಿಕ್ಕೆ ಶುರು ಮಾಡ್ತಾರೆ. ಕಹೆಂಗೆ ಬರೋಬರ್ ಕಿತನೆ ಬಡಿ ಯೂನಿವರ್ಸಿಟಿ ಹೇ. ಅವ್ರಿಗೆ ಅನ್ಸುತ್ತೆ ಒಂದು ದಿನ ಇದು ಎಷ್ಟು ದೊಡ್ಡ ಯೂನಿವರ್ಸಿಟಿ. ಬಾಬಾ ತೋ ಅಪನೆ ನಯನೋ ಪರ್ ಬಿಠಾ ಕರ್ ತುಮ್ಕೋ ಪಢಾತೆ ಹೇ. ಬಾಬಾ ನಾವು ಮಕ್ಕಳನ್ನ ತನ್ನ ಕಣ್ಣ ರೆಪ್ಪೆ ಮೇಲೆ ಇಟ್ಕೊಂಡು ನಮಗೆ ಓದಿಸ್ತಾರೆ ಅಂದ್ರೆ ಅಷ್ಟು ಪ್ರೀತಿಯಿಂದ, ಅಷ್ಟು ಕೇರ್ಫುಲ್ ಆಗಿ. ಕತೆ ತುಮ್ಕೋ ಸ್ವರ್ಗೇ ಪಹುಂಚಾ ದೇಂಗೆ, ನಿಮ್ಮನ್ನ ನಾನು ನನ್ನ ಕಣ್ಣ ರೆಪ್ಪೆ ಮೇಲೆ ಇಟ್ಕೊಂಡು ನಿಮ್ಮನ್ನ ಸ್ವರ್ಗಕ್ಕೆ ತಲುಪಿಸ್ತೇನೆ ಅಂತಾರೆ ಬಾಬಾ. ತೋ ಏಸೇ ಬಾಬಾ ಸೆ ಕಿತನೆ ಬಾತೆ ಕರ್ನೆ ಚಾಯಿ. ಹಾಗಾದ್ರೆ ಇಂಥ ತಂದೆಯ ಜೊತೆಗೆ ನಾವು ಎಷ್ಟು ಮಾತಾಡ್ಬೇಕು ಪ್ರೀತಿಯಿಂದ. ಎಷ್ಟು ಪ್ರೀತಿ ಮಾಡ್ತಾರೆ ಬಾಬಾ, ಎಷ್ಟು ಮಾತಾಡ್ಬೇಕು ಪ್ರೀತಿಯಿಂದ ನಾವು ಬಾಬಾರ ಜೊತೆಗೆ. ಫಿರ್ ಬಾಬಾ ಬಹುತ್ ಮದದ್ ಕರೆಂಗೆ, ಆಗ ಬಾಬಾ ಬಹಳ ಸಹಾಯ ನಮಗೆ ಮಾಡ್ತಾರೆ. ಜಿನ್ಕೆ ಗಲೆ ಘುಟೆ ಹುए हैं उनका ತಾಲಾ ಖೋಲ್ ದೇಂಗೆ. ಯಾರು ಇಷ್ಟ ಪ್ರೀತಿಯಿಂದ ನೆನಪು ಮಾಡ್ತಾರಲ್ಲ ನನ್ನ ಜೊತೆಗೆ ಪ್ರೀತಿ ಕನೆಕ್ಷನ್ ಇಟ್ಕೊಳ್ತಾರಲ್ಲ, ಅವರ ಗಂಟಲನ್ನು ಕೂಡ ಏನೋ ಮುಚ್ಚೋಗಿದೆ ಗಂಟಲು, ಅದನ್ನ ಬಾಬಾ ಆ ಒಂದು ಬೀಗವನ್ನ ತೆರೀತಾರೆ. ಅಂದ್ರೆ ಅವ್ರ ಮೂಲಕ ಬಾಬಾ ಜ್ಞಾನದ ಸಂದೇಶದ ಸಹಯೋಗವನ್ನ ಅಥವಾ ಸಂದೇಶ ಕೊಡುವ ತಾಕತ್ತನ್ನ ಕೊಡ್ತಾರೆ. ರಾತ್ ಕೋ ಯಾದ್ ಕರ್ನೆ ಸೆ ಬಹುತ ಮಜಾ ಆಯೇಗ. ರಾತ್ರಿ ಅಥವಾ ಅಮೃತ್ ವೇಳೆಯಲ್ಲಿ ಯೋಗ ಮಾಡೋದಕ್ಕೆ ಏನಾಗುತ್ತೆ, ಬಹಳ ಮಜಾ ಬರುತ್ತೆ. ಬಾಬಾ ಅಪನ ಅನುಭವ ಬತ್ಲಾತೆ, ಅದರ ಅನುಭವನ ಬಾಬಾ ತಿಳಿಸ್ತಾರೆ. ಮೈ ಕೈಸಿ ಬಾತೆ ಕರ್ತಾ ಹೂಂ ಅಮೃತ್ ವೇಳೆ. ಬ್ರಹ್ಮ ಬಾಬಾ ತಾನು ಹೇಗೆ ಏನೋ ಬಾಬಾನ ಜೊತೆ ಮಾತಾಡ್ತೇನೆ ಅಮೃತ ವೇಳೆಯಲ್ಲಿ, ಅದರ ಅನುಭವನು ಕೂಡ ತಿಳಿಸ್ಕೊಡ್ತಾರೆ. ಬಾಪ ಬಚ್ಚೋಂಕೋ ಸಮझाते ಖಬರ್ದಾರ್ ರೆಹನಾ. ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳು ಹೇಗಿರಿ, ಬಹಳ ಎಚ್ಚರವಾಗಿರಿ. ಯಾವ್ದ್ರ ಬಗ್ಗೆ, ಕುಲಕ್ಕೋ ಕಳಂಕಿತ ನಹಿ ಕರ್ನಾ, ಬ್ರಾಹ್ಮಣ ಕುಲಕ್ಕೆ ಕಳಂಕಿತ ಮಾಡಬೇಡಿ. ಪಂಚವಿಕಾರ 5 ವಿಕಾರಗಳನ್ನ ದಾನ ಕೊಟ್ಟು ಮತ್ತೆ ಅದನ್ನ ವಾಪಸ್ಸು ತೆಗೆದುಕೊಳ್ಳಬಾರದು. अच्छा मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ತಂದೆಗೆ ಪ್ರಿಯರಾಗಲು ದಯಾಹೃದಯಿಯಾಗಿ, ತಂದೆಗೆ ಪ್ರಿಯರಾಗಲು ದಯಾಹೃದಯಿಯಾಗಿ ಸೇವೆಯಲ್ಲಿ ತತ್ಪರ ಆಗಬೇಕು. ಸೇವೆಯಲ್ಲಿ ತತ್ಪರ ಆಗಬೇಕು. ಸುಪುತ್ರ ಆಜ್ಞಾಕಾರಿಗಳಾಗಿ, ಸುಪುತ್ರ ಆಜ್ಞಾಕಾರಿಗಳಾಗಿ ಸತ್ಯ ಯೋಗಿ ಅಥವಾ ಜ್ಞಾನಿ ಆಗಬೇಕು. ಸತ್ಯಯೋಗಿ ಅಥವಾ ಜ್ಞಾನಿ, ಸತ್ಯಯೋಗಿ ಮತ್ತು ಜ್ಞಾನಿ ಆಗಬೇಕು.
ಎರಡನೇದು. ಅಮೃತ ವೇಳೆ ಎದ್ದು ತಂದೆಯ ಜೊತೆಗೆ ಬಹಳ ಮಧುರವಾಗಿ ಮಾತನಾಡಿ ತಂದೆಗೆ ಧನ್ಯವಾದಗಳನ್ನು ಹೇಳಬೇಕು. ತಂದೆಯ ಸಹಯೋಗದ ಅನುಭವ ಮಾಡಲು ಮೋಸ್ಟ್ ಬೆಲೆವೆಡ್ ತಂದೆಯನ್ನು, ಅತ್ಯಂತ ಪ್ರಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ತಂದೆ ಸಹಯೋಗದ ಅನುಭವ ಮಾಡಲು ಮೋಸ್ಟ್ ಬೆಲೆವೆಡ್ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ವರದಾನ: ಸದಾ ಉಮಂಗ ಉತ್ಸಾಹದಲ್ಲಿ ಇದ್ದು ಮನಸ್ಸಿನಿಂದ ಖುಷಿಯ ಗೀತೆಯನ್ನು ಹಾಡುವಂತ ಅವಿನಾಶಿ ಅದೃಷ್ಟವಂತ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ತಾವು ಅದೃಷ್ಟವಂತ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಳ್ತೀರಿ. ತಮ್ಮ ಮನಸ್ಸಿನಿಂದ ಸದಾ ವಾಹನ ಖುಷಿಯ ಗೀತೆ ಹಾಡ್ತಾ ಇರುತ್ತೆ. ವಾಹ ಬಾಬಾ, ವಾಹನನ ಅದೃಷ್ಟವೇ, ವಾಹನನ ಮಧುರ ಪರಿವಾರವೇ, ವಾಹ ಶ್ರೇಷ್ಠ ಸಂಗಮಯುಗದ ಈ ಸ್ವರ್ಣಿಮ ಸಮಯವೇ, ಪ್ರತಿ ಕರ್ಮನೂ ವಾಹ ಆಗಿದೆ. ಆದ್ದರಿಂದ ತಾವು ಅವಿನಾಶಿ ಅದೃಷ್ಟವಂತರಾಗಿದ್ದೀರಿ. ತಮ್ಮ ಮನಸ್ಸಿನಲ್ಲಿ ಎಂದಿಗೂ ಕೂಡ ಐ ನಹಿ ಆಸಕ್ತ, ನಿಮ್ಮ ಮನಸ್ಸಿನಲ್ಲಿ ಎಂದೂ ಕೂಡ ಯಾಕೆ ಮತ್ತು ನಾನು ಅಹಂಕಾರದ ನಾನು ಅನ್ನುವಂಥದ್ದು, ಮತ್ತು ಯಾಕೆ, ಏನು, ಎಲ್ಲಿ, ಹೇಗೆ ಎನ್ನುವಂತ ಪ್ರಶ್ನೆ ಚಿಹ್ನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವೈ ಕೆ ಬಜಾಯ್ ವಾಹ और आई के बजाय ಬಾಬಾ ಶಬ್ದ ಹಿ ಆತಾ ಹೇ ಅಲ್ವಾ. ಅವಿನಾಶಿ ಅದೃಷ್ಟವಂತರ ಬಾಯಿಂದ ವೈ ಎನ್ನುವಂತ ಶಬ್ದ ಬರುವುದಿಲ್ಲ, ಐ ಎನ್ನುವಂತ ಶಬ್ದ ಬರುವುದಿಲ್ಲ. ವೈನ ಬದಲಾಗಿ ವಾಹ ಬರುತ್ತೆ. ಐ ಎನ್ನುವಂಥದ್ರಲ್ಲಿ ಬಾಬಾ ನಾನು ಅಲ್ಲ, ಬಾಬಾ ಎನ್ನುವಂತ ಶಬ್ದ ಬರುತ್ತೆ. ಸ್ಲೋಗನ್: ಏನು ಸಂಕಲ್ಪವನ್ನು ಮಾಡುತ್ತೀರೋ ಅದಕ್ಕೆ, ಅಂದ್ರೆ ಆ ಸಂಕಲ್ಪಕ್ಕೆ ಅವಿನಾಶಿ ಗೌರ್ಮೆಂಟಿನ ಸ್ಟ್ಯಾಂಪ್ ಹಾಕಿಬಿಟ್ಟರೆ ಅಟಲರಾಗಿ ಇರುತ್ತೀರಿ. ಏನು ಸಂಕಲ್ಪ ಮಾಡ್ತೀರಿ ಅದನ್ನು ಅವಿನಾಶಿ ಗೌರ್ಮೆಂಟಿನ ಸ್ಟ್ಯಾಂಪ್ ಅನ್ನ ಅದಕ್ಕೆ ಹಾಕ್ಬಿಟ್ರೆ ಹೇಗಿರ್ತೀರಿ? ಅಟಲರಾಗಿ ಇರ್ತೀರಿ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ನಾಳೆ ಮಿಲನ. ನಾಳೆ ಸಾಯಂಕಾಲ ಎಲ್ಲರೂ 5 ಗಂಟೆಗೆ ಯೋಗಕ್ಕೆ ಬಂದ್ಬಿಟ್ರಿ. ಸಂಡೇ ಅಲ್ವಾ ನಾಳೆ? ನಾಳೆ ಬಟ್ಟಿನೂ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಬಟ್ಟಿ ಇರುತ್ತೆ, ಆಮೇಲೆ ಕ್ಲಾಸು, ಆಮೇಲೆ ಪ್ರಸಾದ ಇರುತ್ತೆ. ಮತ್ತೆ ಸಾಯಂಕಾಲ 5 ಗಂಟೆಗೆ ಬಂದ್ಬಿಡ್ರಿ. 5 ಗಂಟೆಯಿಂದ ಮತ್ತೆ
ಕ್ಲಾಸ್ ಸುರೇಶ್ ಭಾಯಿದ ಕ್ಲಾಸ್ ಇರುತ್ತೆ, ಬಹಳ ವಿಶೇಷ. ಅವರು ಯೋಗದಲ್ಲಿ ಅನುಭವನ ಮಾಡಿಸ್ತಾರೆ. ಅದನ್ನ ಮಾಡ್ತಾ ನಾವು ಆಮೇಲೆ ಸಾಯಂಕಾಲ ಬಾಬರ್ ಮೇಲನೂ ಕೂಡ ಮಾಡೋಣ. ನಾಳೆ ಬೆಳಿಗ್ಗೆ 7ರಿಂದ 8 ಕ್ಲಾಸ್ ಇರಲ್ಲ. ಟೂರಿಗೆ ಹೋಗೋರು ಯಾರು ಹೆಸರು ಕೊಡೋರಿದ್ರಿ ಅವ್ರ ಹೆಸರು ಕೊಡ್ಬೋದು. ಯಾರಾದ್ರೂ ಹೆಸರು ಕೊಡೋರಿದ್ದೀರಾ? ಕೈ ಎತ್ತರಿ ಹೆಸರು ಕೊಡೋರಿದ್ರು. ಆಮೇಲೆ ಇವತ್ತು ಬೆಳಿಗ್ಗೆ ಯೋಗಕ್ಕೆ ಇಬ್ಬಿಬ್ಬರನ್ನ ಹಾಕಿದ್ವಿ, ಆದ್ರೆ ಅಣ್ಣಂದ್ರ ಸೈಡ್ ಒಬ್ರು ಇರ್ಲಿಲ್ಲ. ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಇದರಿಂದ ಬಹಳ ಲಾಭ ಇದೆ.